ಗನ್ ಪೌಡರ್ನಿಂದ ಶುರುವಾದ ಒಂದು ಸಾಮ್ರಾಜ್ಯ, ಸುಮಾರು 300 ವರ್ಷಗಳ ಕಾಲ ಇಡೀ ಉಪಖಂಡವನ್ನೇ ಆಳಿದ ಒಂದು ರಾಜವಂಶ, ಅಷ್ಟೇ ಅಲ್ಲ ತಾಜ್ ಮೆಹಲ್ನಂತಹ ಅದ್ಭುತಗಳನ್ನ ಜಗತ್ತಿಗೆ ಕೊಟ್ಟ ಕಥೆ ಇದು. ಹಾಗಾದ್ರೆ ಬನ್ನಿ, ಮೊಘಲ್ ಸಾಮ್ರಾಜ್ಯದ ಈ ಮಹಾನ್ ಕಥೆಯ ಏಳು ಬೀಳುಗಳನ್ನ ಈ ವಿಶ್ಲೇಷಣೆಯಲ್ಲಿ ಒಟ್ಟಿಗೆ ನೋಡೋಣ. ಸರಿ, ಮೊದಲು ಈ ಟೈಮ್ಲೈನ್ ಅನ್ನ ಒಮ್ಮೆ ನೋಡಿ. 1526ರಲ್ಲಿ ಬಾಬರ್ನಿಂದ ಆರಂಭವಾಗಿ 1857ರಲ್ಲಿ ಕೊನೆಗೊಳ್ಳುವವರೆಗೂ ಈ 3 ಶತಮಾನಗಳ ಸುದೀರ್ಘ ಪಯಣದಲ್ಲಿ ಹಲವಾರು ಚಕ್ರವರ್ತಿಗಳು ಬಂದ್ಹೋಗಿದ್ದಾರೆ. ಈ ಟೈಮ್ಲೈನ್ ನಮ್ಮ ಇವತ್ತಿನ ಚರ್ಚೆಗೆ ಒಂದು ರೀತಿಯಲ್ಲಿ ಗೈಡ್ ಇದ್ದಾಗೆ. ಹಾಗಾದ್ರೆ ಕಥೆ ಶುರುವಾಗೋದೆಲ್ಲಿಂದ? 1526ರಿಂದ. ಆ ಹೊತ್ತಿಗೆ ದೆಹಲಿಯನ್ನ ಆಳ್ತಿದ್ದ ಲೋಧಿ ರಾಜವಂಶದ ಸುಲ್ತಾನತ್ವ ಒಳಗೊಳಗೆ ಇದ್ದ ಜಗಳಗಳಿಂದಾಗಿ ಅಕ್ಷರಶಃ ಕುಸಿಯೋ ಸ್ಥಿತಿಯಲ್ಲಿತ್ತು. ಇದೇ ಸಮಯಕ್ಕೆ ಕಾಯ್ತಿದ್ದ ಹಾಗೆ ಒಂದು ಹೊಸ ಶಕ್ತಿ ಭಾರತದೊಳಗೆ ಕಾಲಿಟ್ಟು. ಇದೊಂದು ರೀತಿ ಕ್ಲಾಸಿಕ್. ಸಣ್ಣ ಸೈನ್ಯವೊಂದು ದೊಡ್ಡ ಸೈನ್ಯವನ್ನ ಹೇಗೆ ಸೋಲಿಸ್ಬೋದು ಅನ್ನೋದಕ್ಕೆ ಉದಾಹರಣೆ. ಒಂದು ಕಡೆ ಇಬ್ರಾಹಿಂ ಲೋಧಿಯ ಲಕ್ಷಾಂತರ ಸೈನಿಕರು, ಆನೆಗಳು, ಇನ್ನೊಂದು ಕಡೆ ಬಾಬರ್ನ ಚಿಕ್ಕ ಸೈನ್ಯ. ಆದ್ರೆ ಬಾಬರ್ ಹತ್ರ ಒಂದು ಹೊಸ ಅಸ್ತ್ರವಿತ್ತು, ಗನ್ ಪೌಡರ್ ಮತ್ತು ಫಿರಂಗಿಗಳು. ಜೊತೆಗೆ ತುಲಗ್ಮಾ ಅನ್ನೋ ಸುತ್ತುವರ್ದು ಹೊಡೆಯೋ ತಂತ್ರ. ಇದರ ಪರಿಣಾಮ ಲೋಧಿಯ ಬೃಹತ್ ಸೈನ್ಯ ಧೂಳಿಪಟವಾಯಿತು. ಇದು ಬರೀ ಒಂದು ಯುದ್ಧದ ಗೆಲುವಲ್ಲ, ಭಾರತದ ಇತಿಹಾಸವನ್ನೇ ಬದಲಾಯಿಸಿದ ಒಂದು ಮಹತ್ವದ ತಿರುವು. ಆದ್ರೆ ಯುದ್ಧ ಗೆದ್ದ ತಕ್ಷಣ ಎಲ್ಲವೂ ಸರಿ ಹೋಗುತ್ತಾ? ಖಂಡಿತ ಇಲ್ಲ. ಬಾಬರ್ಗೆ ಸಾಮ್ರಾಜ್ಯವನ್ನ ಗಟ್ಟಿಗೊಳಿಸೋಕೆ ಹೆಚ್ಚು ಸಮಯ ಸಿಗ್ಲಿಲ್ಲ. ಅವನ ನಂತರ ಬಂದ ಮಗ ಹುಮಾಯೂನ್ನ ಕಾಲದಲ್ಲಿ ಸಾಮ್ರಾಜ್ಯ ಅಲುಗಾಡೋಕೆ ಶುರುವಾಯಿತು. ಇಲ್ಲಿ ನೋಡಿ, ಕಥೆಗೆ ಒಂದು ದೊಡ್ಡ ಟ್ವಿಸ್ಟ್ ಸಿಗುತ್ತೆ. ಹುಮಾಯೂನನ್ನ ಸೋಲಿಸಿ ಅಧಿಕಾರಕ್ಕೆ ಬರೋದು ಶೇರ್ ಷಾ ಸೂರಿ. ಇವನು ಮೊಘಲ್ನೇ ಅಲ್ಲ. ಆದ್ರೆ ಇವನ ಆಡಳಿತ ಸುಧಾರಣೆಗಳಿದೆಯಲ್ಲ, ಅವು ಅದ್ಭುತ. ಇವತ್ತು ನಾವು ಬಳಸೋ ರೂಪಾಯಿ ಅನ್ನೋ ಪದಕ್ಕೆ ಮೂಲ ಯಾರು ಗೊತ್ತಾ? ಇದೇ ಶೇರ್ ಷಾ ಸೂರಿ. ಅಷ್ಟೇ ಅಲ್ಲ, ಗ್ರ್ಯಾಂಡ್ ಟ್ರಂಕ್ ರಸ್ತೆ, ಅದೂ ಕೂಡ ಇವನ ಕೊಡುಗೆನೆ. ಎಷ್ಟು ಪರಿಣಾಮಕಾರಿ ಅಂದ್ರೆ ಮುಂದೆ ಮೊಘಲ್ರೇ ಇವನ ಸಿಸ್ಟಮ್ಗಳನ್ನ ಅಳವಡಿಸ್ಕೊಂಡ್ರು. ಸರಿ, ಸೂರಿಗಳ ಕಾಲ ಮುಗಿದ ಮೇಲೆ ಮೊಘಲ್ರು ವಾಪಸ್ ಬರ್ತಾರೆ ಮತ್ತು ಈ ಬಾರಿ ಸಿಂಹಾಸನ ಏರೋದು ಅಕ್ಬರ್. ಮೊಘಲ್ ಸಾಮ್ರಾಜ್ಯವನ್ನ ಕೇವಲ ಗೆಲ್ಲದೆ ನಿಜವಾದ ಅರ್ಥದಲ್ಲಿ ಕಟ್ಟಿದ್ದೋ, ಅದಕ್ಕೊಂದು ರೂಪ ಕೊಟ್ಟಿದ್ದೇ ಅಕ್ಬರ್. ಅಕ್ಬರ್ನ ಯಶಸ್ಸಿನ ಸೀಕ್ರೆಟ್ ಏನು? ಅದು ಬರೀ ಯುದ್ಧ ಅಲ್ಲ, ಅವನ ಪಾಲಿಸಿಗಳು. ಮೊದಲು ಮನ್ಸಬ್ದಾರಿ ಸಿಸ್ಟಮ್, ಅಂದ್ರೆ ಒಂದು ರೀತಿಯ ರ್ಯಾಂಕಿಂಗ್. ಸೈನಿಕರಿಗೂ ಅಧಿಕಾರಿಗಳಿಗೂ ಒಂದೇ ಸಿಸ್ಟಮ್. ಎರಡನೇದು ಜಿಜಿಯಾ ತೆರಿಗೆಯನ್ನ ತೆಗೆದುಹಾಕಿಟ್ಟು. ಇದು ದೊಡ್ಡ ಸ್ಟೆಪ್ ಆಗಿತ್ತು. ಇನ್ನು ರಾಜಪೂತರ ಜೊತೆ ದ್ವೇಷ ಸಾಧಿಸೋ ಬದಲು ಮದುವೆ ಸಂಬಂಧಗಳ ಮೂಲಕ ಅವರನ್ನ ಹತ್ತಿರ ಮಾಡ್ಕೊಂಡ. ಹೀಗೆ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವ ಪ್ರಯತ್ನ ಮಾಡ್ದ. ಅಕ್ಬರ್ನ ಎಲ್ಲಾ ನೀತಿಗಳ ಹಿಂದಿದ್ದ ದೊಡ್ಡ ಐಡಿಯಾ ಅಂದ್ರೆ ಸುಲ್ಹ-ಇ-ಕುಲ್. ಇದರ ಅರ್ಥ ಎಲ್ಲರಿಗೂ ಶಾಂತಿ. ಯೋಚನೆ ಮಾಡಿ, 16ನೇ ಶತಮಾನದಲ್ಲಿ ಇಂಥ ಒಂದು ಐಡಿಯಾ. ಯಾವುದೇ ಧರ್ಮದ ಆಧಾರದ ಮೇಲೆ ತಾರತಮ್ಯ ಬೇಡ ಅನ್ನೋದು. ಸಾಮ್ರಾಜ್ಯವನ್ನ ಗಟ್ಟಿಯಾಗಿ ಹಿಡಿದಿಟ್ಟಿದ್ದೇ ಈ ತತ್ವ. ಅಕ್ಬರ್ ಹಾಕಿಕೊಟ್ಟ ಆ ಭದ್ರ ಬುನಾದಿಯ ಮೇಲೆ ಅವನ ಮಕ್ಕಳು, ಮೊಮ್ಮಕ್ಕಳು ಒಂದು ಅದ್ಭುತವಾದ ಸೌಧವನ್ನೇ ಕಟ್ಟಿದ್ರು. ಅದುವೇ ಮೊಘಲ್ ಕಲೆ ಮತ್ತು ವಾಸ್ತುಶಿಲ್ಪದ ಸುವರ್ಣಯುಗ. ಅಕ್ಬರ್ನ ನಂತರ ಬಂದವನು ಅವನ ಮಗ ಜಹಾಂಗೀರ್. ಇವನಿಗೆ ನ್ಯಾಯದ ಮೇಲೆ ಅಪಾರ ನಂಬಿಕೆ. ಅಷ್ಟೇ ಅಲ್ಲ, ಕಲೆಯ ಮೇಲೆ ಅದಕ್ಕೂ ಮಿಗಿಲಾದ ಪ್ರೀತಿ. ಅದ್ರಲ್ಲೂ ಆ ಮಿನಿಯೇಚರ್ ಪೇಂಟಿಂಗ್ಸ್ ಇದೆಯಲ್ಲ, ಆಹಾ, ಅದು ತನ್ನ ಉತ್ತುಂಗವನ್ನ ತಲುಪಿದ್ದೇ ಜಹಾಂಗೀರ್ನ ಕಾಲದಲ್ಲಿ. ಆದ್ರೆ ಮೊಘಲ್ ಆರ್ಕಿಟೆಕ್ಚರ್ ಅಂದ ತಕ್ಷಣ ಎಲ್ರಿಗೂ ನೆನಪಾಗೋ ಹೆಸರು ಯಾರ್ದು? ಖಂಡಿತ ಶಾಜಹಾನ್. ಇವನನ್ನ ದ ಮಾಸ್ಟರ್ ಬಿಲ್ಡರ್ ಅಂತಾನೆ ಕರಿಬೇಕು. ಯಾಕಂದ್ರೆ ಇವನು ಜಗತ್ತಿಗೆ ಕೊಟ್ಟ ಕೊಡುಗೆಗಳು ಅಂಥದ್ದು. ಪ್ರೀತಿಯ ಸಂಕೇತವಾದ ತಾಜ್ ಮಹಲ್, ದೆಹಲಿಯ ಗಾಂಭೀರ್ಯದ ಕೆಂಪುಕೋಟೆ, ವಿಶಾಲವಾದ ಜಾಮಾ ಮಸೀದಿ, ಒಂದಾ ಎರಡ, ಇವೆಲ್ಲವೂ ಶಾಜಹಾನ್ನ ಹೆಸರನ್ನ ಇತಿಹಾಸದಲ್ಲಿ ಅಜರಾಮರವಾಗಿಸಿವೆ ಅಲ್ವಾ? ಎಲ್ಲವೂ ಚೆನ್ನಾಗಿ ಇತ್ತು. ಆದ್ರೆ ಯಾವುದೇ ಕಥೆಯಲ್ಲಿ ಏರಿಳಿತಗಳು ಇದ್ದೇ ಇರುತ್ತವಲ್ವೇ? ಇಲ್ಲಿಂದ ಶುರುವಾಗುತ್ತೆ ಮೊಘಲ್ ಸಾಮ್ರಾಜ್ಯದ ಅಂತ್ಯದ ಸುದೀರ್ಘ ಅಧ್ಯಾಯ. ಈ ಪತನದ ಆರಂಭಕ್ಕೆ ಕಾರಣನಾದವನು ಶಾಜಹಾನ್ನ ಮಗ ಔರಂಗಜೇಬ್. ಅಕ್ಬರ್ ಸಾಮ್ರಾಜ್ಯವನ್ನ ಕಟ್ಟಿದ್ ಹೇಗೆ? ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ. ಆದ್ರೆ ಔರಂಗಜೇಬ್ನ ದಾರಿ ಸಂಪೂರ್ಣವಾಗಿ ಉಲ್ಟಾ ಆಗಿತ್ತು. ಅಕ್ಬರ್ ತೆಗೆದುಹಾಕಿದ ಜಿಜಿಯಾ ತೆರಿಗೆಯನ್ನ ಇವನು ವಾಪಸ್ ತಂದ. ಕಠಿಣ ಇಸ್ಲಾಮಿಕ್ ಕಾನೂನುಗಳನ್ನ ಜಾರಿಗೆ ತಂದ. ಈ ಬದಲಾವಣೆ ಸಾಮ್ರಾಜ್ಯದ ಅಡಿಪಾಯವನ್ನೇ ಅಲುಗಾಡಿಸಿಬಿಡ್ತು. ಅವನ ಧಾರ್ಮಿಕ ನೀತಿಗಳು ಒಂದೆಡೆ ಆದ್ರೆ ಇನ್ನೊಂದೆಡೆ ನಿರಂತರ ಯುದ್ಧಗಳು. ಅದರಲ್ಲೂ ಡೆಕ್ಕನ್ ಅಂದ್ರೆ ದಕ್ಷಿಣ ಭಾರತದಲ್ಲಿ ಸುಮಾರು 25 ವರ್ಷಗಳ ಕಾಲ ನಡೆಸಿದ್ದ ಯುದ್ಧಗಳು, ಅವು ಸಾಮ್ರಾಜ್ಯದ ಖಜಾನೆಯನ್ನೇ ಖಾಲಿ ಮಾಡಿಬಿಟ್ವು. ಈ ಚಾರ್ಟ್ ನೋಡಿ, ಅಧಿಕಾರಕ್ಕೆ ಬಂದಾಗ ಹೇಗಿತ್ತು, ಅಧಿಕಾರದಿಂದ ಇಳಿಯುವಾಗ ಖಜಾನೆ ಎಲ್ಲಿಗ್ ಬಂದು ತಲುಪಿತ್ತು ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಔರಂಗಜೇಬ್ ನಂತರ ಬಂದವರ್ಯಾರೂ ಅಷ್ಟು ಸಮರ್ಥರಾಗಿರ್ಲಿಲ್ಲ.
ಇದೇ ಸಮಯಕ್ಕೆ ಮರಾಠರಂಥ ಪ್ರಾದೇಶಿಕ ಶಕ್ತಿಗಳು ತಲೆ ಎತ್ತಿದ್ವು. ಹೊರಗಿಂದ ನಾದಿರ್ ಶಾ ಬಂದು ದೆಹಲಿಯನ್ನ ಲೂಟಿ ಮಾಡ್ದ. ಇನ್ನೊಂದ್ ಕಡೆ ಬ್ರಿಟಿಷರು ವ್ಯಾಪಾರದ ಹೆಸರಿನಲ್ಲಿ ಬಂದು ನಿಧಾನವಾಗಿ ತಮ್ಮ ಪ್ರಭಾವವನ್ನ ಹೆಚ್ಚಿಸ್ಕೊಳ್ತಾ ಇದ್ರು. ಒಟ್ನಲ್ಲಿ ಎಲ್ಲಾ ಕಡೆಯಿಂದಲೂ ಸಾಮ್ರಾಜ್ಯಕ್ಕೆ ಹೊಡೆತ ಬೀಳೋಕ್ ಶುರುವಾಯ್ತು. ಕೊನೆಗೆ ಉಳಿದಿದ್ದು ಹೆಸರಿಗೆ ಮಾತ್ರ ಒಬ್ಬ ಚಕ್ರವರ್ತಿ, ಬಹದ್ದೂರ್ ಶಾ ಜಫರ್. 1857ರ ಮಹಾದಂಗೆಯಲ್ಲಿ ಅವನೊಬ್ಬ ಸಾಂಕೇತಿಕ ನಾಯಕ ಅಷ್ಟೇ. ಬ್ರಿಟಿಷರು ಅವನನ್ನ ರಂಗೂನ್ಗೆ ಗಡೀಪಾರು ಮಾಡೋದ್ರೊಂದಿಗೆ 300 ವರ್ಷಗಳ ಮೊಘಲ ಆಳ್ವಿಕೆ ಅಧಿಕೃತವಾಗಿ ಅಂತ್ಯವಾಯಿತು. ಆದ್ರೆ ಒಂದು ಸಾಮ್ರಾಜ್ಯ ಕಣ್ಮರೆಯಾದ ತಕ್ಷಣ ಅದರ ಇತಿಹಾಸ ಅಳಿಸ್ಹೋಗುತ್ತಾ? ಖಂಡಿತ ಇಲ್ಲ. ಮೊಘಲರು ಬಿಟ್ಟು ಹೋದ ಪರಂಪರೆ ಇವತ್ತಿಗೂ ನಮ್ಮ ಜೊತೆಗೇ ಇದೆ, ನಮ್ಮ ಸಂಸ್ಕೃತಿಯಲ್ಲೂ ಬೆರೆತು ಹೋಗಿದೆ. ನಾವು ನೋಡು ತಾಜ್ ಮಹಲ್, ಕೆಂಪು ಕೋಟೆಯಿಂದ ಹಿಡಿದು ಇವತ್ತಿಗೂ ನಮ್ಮ ಆಡಳಿತದಲ್ಲಿ ಬಳಸೋ ಹಲವಾರು ಪದಗಳವರೆಗೆ ಅಷ್ಟೇ ಆಕೆ. ನಾವು ಕೇಳೋ ಹಿಂದೂಸ್ತಾನಿ ಸಂಗೀತ, ನಾವು ಮಾತಾಡೋ ಉರ್ದು ಭಾಷೆಯ ಬೆಳವಣಿಗೆ, ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಮೊಘಲರ ಪ್ರಭಾವ ಸ್ಪಷ್ಟವಾಗಿ ಕಾಣಿಸುತ್ತೆ. ಹಾಗಾದ್ರೆ ಇಡೀ ಕಥೆಯನ್ನ ನೋಡಿದ ಮೇಲೆ ಕೊನೆಯಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ. ಮೊಘಲ್ ಸಾಮ್ರಾಜ್ಯವನ್ನ ಹೇಗೆ ನೆನಪಿಟ್ಕೊಳ್ಬೇಕು? ಅದ್ಭುತ ಕಟ್ಟಡಗಳನ್ನ ಕಟ್ಟಿದ್ದ, ಕಲೆಗಳನ್ನ ಪೋಷಿಸಿದವರ ಸಾಮ್ರಾಜ್ಯ ಅಂತಾನಾ, ಅಥವಾ ಆಕ್ರಮಣಕಾರರ ಮತಾಂಧರ ಸಾಮ್ರಾಜ್ಯ ಅಂತಾನಾ? ಇತಿಹಾಸ ಯಾವತ್ತಿಗೂ ಕಪ್ಪು ಬಿಳುಪಲ್ಲ ಅಲ್ವಾ? ಬಹುಶಃ ನಿಜವಾದ ಉತ್ತರ ಇವೆರಡರ ನಡುವೆ ಎಲ್ಲೋ ಇರಬಹುದು. ಈ ಚರ್ಚೆ ಮಾತ್ರ ಇವತ್ತಿಗೂ ಜೀವಂತವಾಗಿದೆ. ನಮಸ್ಕಾರ. ಇತಿಹಾಸದಲ್ಲಿ ಕೆಲವು ಹೆಸರುಗಳು ಅಚ್ಚಳಿಯದೇ ಉಳಿದುಬಿಡ್ತವೆ. ಅಂಥದ್ದೇ ಒಂದು ಹೆಸರು ಬಾಬರ್. ಕೇವಲ ಒಬ್ಬ ಚಕ್ರವರ್ತಿಯಂತ ಅಲ್ಲ, ಎಲ್ಲವನ್ನೂ ಕಳೆದುಕೊಂಡು ಮತ್ತೆ ಮೊದಲಿಂದ ಒಂದು ಇಡೀ ಸಾಮ್ರಾಜ್ಯವನ್ನೇ ಕಟ್ಟಿದ ವ್ಯಕ್ತಿ. ಬನ್ನಿ, ಮೊಘಲ್ ಸಾಮ್ರಾಜ್ಯದ ಈ ಸ್ಥಾಪಕನ ಪಯಣ ಹೇಗಿತ್ತು ಅಂತ ನೋಡೋಣ. ಇದು ಬರೀ ಯುದ್ಧಗಳ ಕಥೆ ಅಲ್ಲ, ಇದು ಸೋಲು, ಗೆಲುವು, ಛಲ ಮತ್ತೆ ದೊಡ್ಡ ಕನಸುಗಳ ಒಂದು ರೋಚಕ ಕಥೆ. ಹೌದು, ಇದೇ ಅಲ್ವಾ ಆಶ್ಚರ್ಯದ ಪ್ರಶ್ನೆ. ತನ್ನ ರಾಜ್ಯವನ್ನೇ ಕಳೆದುಕೊಂಡಿದ್ದ ಒಬ್ಬ ರಾಜಕುಮಾರ ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ಹೇಗೆ ಕಟ್ಟದ, ಅದೂ ಕೂಡ ತನಗೆ ಗೊತ್ತೇ ಇರದ ಒಂದು ಹೊಸ ಜಾಗದಲ್ಲಿ. ಅವನ ಹತ್ತಿರ ಇದ್ದಿದ್ದು ಚಿಕ್ಕ ಸೈನ್ಯ, ಆದರೆ ಎದುರಿಗೆ ಇದ್ದದ್ದು ಲಕ್ಷಾಂತರ ಸೈನಿಕರ ದಂಡು. ಹಾಗಾದ್ರೆ ಈ ಅಸಾಧ್ಯವಾದದ್ದನ್ನು ಅವನು ಸಾಧ್ಯ ಮಾಡಿದ್ದು ಹೇಗೆ? ಬನ್ನಿ, ಈ ಕಥೆಯನ್ನೊಮ್ಮೆ ಬಿಡಿಸಿ ನೋಡೋಣ. ಬಾಬರ್ನ ಕಥೆ ಅರ್ಥ ಆಗ್ಬೇಕು ಅಂದ್ರೆ ಮೊದಲು ನಾವು ಅವನ ಮೂಲಕ್ಕೆ ಹೋಗ್ಬೇಕು, ಅಂದ್ರೆ ಅವನ ಹಿನ್ನೆಲೆಗೆ. ಯಾಕಂದ್ರೆ ಅವನ ಧೈರ್ಯ, ಅವನ ಮಹತ್ವಾಕಾಂಕ್ಷೆ, ಇದೆಲ್ಲದರ ಬೀಜಗಳು ಅವನ ವಂಶದಲ್ಲೇ ಇದ್ದವು. ಅವನ ರಕ್ತದಲ್ಲಿ ಹರಿತಿದ್ದುದು ಬರೀ ರಾಜರಕ್ತ ಅಲ್ಲ, ಇಡೀ ಇತಿಹಾಸದ ದಿಕ್ಕನ್ನೇ ಬದಲಿಸಿದ ಇಬ್ಬರು ಮಹಾನ್ ಯೋಧರ ರಕ್ತ. ನೋಡಿ, ಒಂದು ಕಡೆ ತಂದೆಯ ವಂಶ, ಅಂದ್ರೆ ಮಧ್ಯ ಏಷ್ಯಾವನ್ನೇ ತನ್ನ ಖಡ್ಗದಿಂದ ನಡುಗಿಸಿದ್ದ ತಿಮೂರ್ನ ವಂಶ. ಮತ್ತೊಂದು ಕಡೆ ತಾಯಿಯ ವಂಶ, ಅಂದ್ರೆ ಜಗತ್ತಿನಲ್ಲಿಯೇ ಅತಿದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದ ಮಂಗೋಲ್ ಚಕ್ರವರ್ತಿ ಚಂಗೀಸ್ ಖಾನ್ನ ವಂಶ. ಇಂಥ ಎರಡು ಪರಂಪರೆಗಳು ಸೇರಿದ್ದಾಗ ಬಾಬರೊಬ್ಬ ಸಾಮಾನ್ಯ ರಾಜನಾಗಿ ಉಳಿಯೋಕೆ ಸಾಧ್ಯವೇ ಇರಲಿಲ್ಲ ಅಲ್ವಾ? ಅವನ ಕನಸುಗಳೂ ಅಷ್ಟೇ ದೊಡ್ಡದಾಗಿದ್ವು. ಆದರೆ ಈ ದೊಡ್ಡ ಪರಂಪರೆಯದೆಲ್ಲ ಅದು ಅವನಿಗೆ ಹೂವಿನ ಹಾಸಿಗೆಯೇನೂ ಆಗಿರಲಿಲ್ಲ. 1994ರಲ್ಲಿ ಅವನ ತಂದೆ ಉಮರ್ ಶೇಖ್ ಮಿರ್ಜಾ ಇದ್ದಕ್ಕಿದ್ದಂತೆ ತೀರಿಕೊಂಡಾಗ ಬಾಬರ್ಗೆ ವಯಸ್ಸು ಕೇವಲ 12 ವರ್ಷ. ಯೋಚನೆ ಮಾಡಿ, ಆಟ ಆಡ್ಕೊಂಡಿರ್ಬೇಕಾದ ವಯಸ್ಸಲ್ಲಿ ಫರ್ಗಾನ ಅನ್ನೋ ಒಂದು ಪುಟ್ಟ ರಾಜ್ಯದ ಜವಾಬ್ದಾರಿ ಅವನ ತಲೆ ಮೇಲೆ ಬಂತು. ರಾಜಕೀಯದ ಕುತಂತ್ರಗಳು, ದ್ರೋಹ, ಯುದ್ಧ ಇದೆಲ್ಲವನ್ನೂ ಅವನು ಚಿಕ್ಕ ವಯಸ್ಸಲ್ಲೇ ಕಲಿಬೇಕಾಯಿತು. ಆ ಬಾಲ್ಯದ ಕಷ್ಟಗಳು ಅದು ಬರೀ ಶುರುವಾತು ಅಷ್ಟೇ. ಅವನ ಜೀವನದ ಅತ್ಯಂತ ಕಠಿಣವಾದ, ಎಲ್ಲವನ್ನೂ ನಿರ್ಧರಿಸುವಂತಹ ಒಂದು ಅಧ್ಯಾಯ ಇನ್ನೂ ಶುರು ಆಗ್ಬೇಕಿತ್ತು. ಅದೇ ತನ್ನ ಪೂರ್ವಜರ ನೆಲವನ್ನೇ, ತನ್ನ ಹೆಮ್ಮೆಯ ಸಿಂಹಾಸನವನ್ನೇ ಕಳೆದುಕೊಂಡ ಕಥೆ. ಬಾಬರ್ನ ಮನಸ್ಸಲ್ಲಿ ಒಂದೇ ಒಂದು ಕನಸಿತ್ತು, ಸಮರ್ಖಂಡ್. ಅದು ಬರೀ ಒಂದು ನಗರ ಆಗಿರಲಿಲ್ಲ ಅವನಿಗೆ. ಅದು ಅವನ ಪೂರ್ವಜ ತಿಮೂರ್ನ ರಾಜಧಾನಿ, ಅವನ ವಂಶದ ಹೆಮ್ಮೆಯ ಸಂಕೇತ. ಅದನ್ನು ಗೆಲ್ಲೇಬೇಕು ಅಂತ ಅವನು ಎಷ್ಟೆಲ್ಲ ಪ್ರಯತ್ನ ಪಟ್ಟ. ಆದರೆ ಅವನ ಪ್ರಬಲ ಶತ್ರು ಉಜ್ಬೇಕ್ ನಾಯಕ ಶೈಬಾನಿ ಖಾನ್ ಅವನ ಕನಸಿಗೆ ಅಡ್ಡಗೋಡೆಯಾಗಿ ನಿಂತುಬಿಟ್ಟ. ಒಂದಲ್ಲ ಎರಡಲ್ಲ, ಮಾಡಿದ ಪ್ರತಿ ಪ್ರಯತ್ನದಲ್ಲೂ ಅವನಿಗೆ ಸೋಲೆಗತಿಯಾಯಿತು. ಕೊನೆಗೆ ಎಲ್ಲಾ ಪ್ರಯತ್ನಗಳು ಸೋತಾಗ ಬಾಬರ್ನನ್ನು ಮಧ್ಯ ಏಷ್ಯಾದಿಂದಲೇ ಹೊರಗೆ ಹಾಕಲಾಯಿತು. ಅಕ್ಷರಶಃ ಹೇಳ್ಬೇಕಂದ್ರೆ ಅವನು ರಾಜ್ಯವೇ ಇಲ್ಲದ ರಾಜನಾಗ್ಬಿಟ್ಟ. ತನ್ನ ಪೂರ್ವಜರ ಭೂಮಿಯನ್ನೇ ಕಳೆದುಕೊಂಡ. ಅವನ ಮುಂದಿನ ದಾರಿ ಸಂಪೂರ್ಣ ಕತ್ತಲು. ಇನ್ನೇನೋ ಬಾಬರ್ನ ಕಥೆ ಮುಗಿತು ಅಂತನೇ ಎಲ್ರೂ ಅಂದುಕೊಂಡಿದ್ರು. ಆದರೆ ಇತಿಹಾಸ ಸೋತವರ ಕಥೆ ಬರೆಯೋದಿಲ್ಲ, ಹೋರಾಡಿದವರ ಕಥೆ ಬರೆಯುತ್ತೆ. ಬಾಬರ್ ಸೋತ ಅಂತ ಸುಮ್ಮನೆ ಕೂರ್ಲಿಲ್ಲ. ತನ್ನ ಪೂರ್ವಜರ ನೆಲದ ಆಸೆಯನ್ನೇ ಬಿಟ್ಟು ಅವನು ತನ್ನ ನೋಟವನ್ನು ದಕ್ಷಿಣದ ಕಡೆಗೆ, ಅಂದ್ರೆ ಹಿಮಾಲಯದ ಆಚೆಗಿನ ಒಂದು ಹೊಸ ಭೂಮಿಯತ್ತ ತಿರುಗಿಸಿದ. ಅವನ ಜೀವನದ ಒಂದು ಹೊಸ ಅಧ್ಯಾಯ ಶುರುವಾಗಿದ್ದು ಇಲ್ಲಿಂದನೇ. 1504 ಇದೊಂದು ಬಹಳ ಮುಖ್ಯವಾದ ವರ್ಷ.
ಯಾಕಂದ್ರೆ ಇದೇ ವರ್ಷ ಅವನು ಕಾಬೂಲನ್ನ ವಶಪಡಿಸಿಕೊಂಡಿದ್ದು. ಇದು ಬರೀ ಒಂದು ನಗರವನ್ನ ಗೆದ್ದ ಹಾಗಲ್ಲ, ಇದು ಅವನಿಗೊಂದು ಹೊಸ ಭರವಸೆ, ಒಂದು ಹೊಸ ನೆಲೆ ಕೊಡ್ತು. ಇಲ್ಲೇ ಅವನ ಮನಸ್ಸಲ್ಲಿ ಒಂದು ದೊಡ್ಡ ಸಾಮ್ರಾಜ್ಯ ಕಟ್ಟುವ ಕನಸು ಮತ್ತೆ ಚಿಗುರೊಡೀತು. ಸರಿ, ಹಾಗಾದ್ರೆ ಅವನ ಕಣ್ಣು ಭಾರತದ ಮೇಲೆ ಬೀಳೋ ಕಾರಣ ಏನು? ಒಂದಲ್ಲ, ಹಲವಾರು ಕಾರಣಗಳಿದ್ವು. ಮೊದಲನೇದಾಗಿ, ಆಗ ದೆಹಲಿಯ ಸುಲ್ತಾನನಾಗಿದ್ದ ಇಬ್ರಾಹಿಂ ಲೋದಿಯ ಆಡಳಿತ ತುಂಬಾ ದುರ್ಬಲವಾಗಿತ್ತು. ಅವನದೇ ಸರ್ದಾರರು ಅವನ ಮೇಲೆ ಸಿಟ್ಟಾಗಿದ್ರು. ಎರಡನೇದಾಗಿ, ಭಾರತದ ಅಪಾರ ಸಂಪತ್ತು ಅವನನ್ನು ಆಕರ್ಷಿಸ್ತಿತ್ತು. ಮೂರನೇದಾಗಿ ಮತ್ತು ಅತಿ ಮುಖ್ಯವಾಗಿ, ಮಧ್ಯ ಏಷ್ಯಾದಲ್ಲಿ ಎಲ್ಲವನ್ನೂ ಕಳೆದುಕೊಂಡಿದ್ದ ಬಾಬರ್ಗೆ ಒಂದು ಹೊಸ ಸಾಮ್ರಾಜ್ಯ ಕಟ್ಟಲೇಬೇಕಾದ ಅನಿವಾರ್ಯತೆ ಇತ್ತು. ಸರಿಯಾಗಿ ಇದೇ ಟೈಮಲ್ಲಿ ಪಂಜಾಬ್ನ ಗವರ್ನರ್ ದೌಲತ್ ಖಾನ್ ಲೋದಿ ಬಾಬರ್ಗೆ ಒಂದು ಇನ್ವಿಟೇಷನ್ ಕಳಿಸಿದ. ಬನ್ನಿ, ಇಬ್ರಾಹಿಂ ಲೋದಿಯನ್ನ ಸೋಲ್ಸೋಕೆ ಸಹಾಯ ಮಾಡಿ ಅಂತ. ಇದು ಬಾಬರ್ಗೆ ಸಿಕ್ಕ ಒಂದು ಗೋಲ್ಡನ್ ಚಾನ್ಸ್. ಹೀಗೆ ಭಾರತದ ಮೇಲೆ ದಾಳಿ ಮಾಡೋದು ಬಾಬರ್ನ ಜೀವನದ ಅತಿ ದೊಡ್ಡ ಗ್ಯಾಂಬಲ್ ಆಗಿತ್ತು. ಗೆದ್ರೆ ಚಕ್ರವರ್ತಿ, ಸೋತ್ರೆ ಅವನ ಹೆಸರೇ ಇತಿಹಾಸದಿಂದ ಮಾಯವಾಗಿ ಹೋಗ್ತಿತ್ತು. ಆದರೆ ಈ ಆಟ ಇದೆಯಲ್ಲ, ಇದು ಬರೀ ಅವನ ಭವಿಷ್ಯವನ್ನಷ್ಟೇ ಅಲ್ಲ, ಇಡೀ ಭಾರತದ ಭವಿಷ್ಯವನ್ನೇ ಬದಲಾಯಿಸಲಿತ್ತು. 1526 ಮೊದಲ ಪಾನಿಪತ್ ಕದನ, ಇತಿಹಾಸದ ದಿಕ್ಕನ್ನೇ ಬದಲಿಸಿದ ಯುದ್ಧ. ಇಲ್ನೋಡಿ, ಬಾಬರ್ ಹತ್ರ ಇದ್ದಿದ್ದು ಕೇವಲ 12,000 ಸೈನಿಕರು ಅಷ್ಟೇ. ಆದ್ರೆ ಅವನ ಎದುರಾಳಿ ಇಬ್ರಾಹಿಂ ಲೋದಿ ಹತ್ರ ಸುಮಾರು 1,00,000 ಸೈನಿಕರ ದೈತ್ಯ ಸೈನ್ಯ. ಇದೆಲ್ಲ ನೋಡಿದ ಯಾರಿಗಾದ್ರೂ ಬಾಬರ್ ಗೆಲ್ಲೋದು ಅಸಾಧ್ಯ ಅಂತಾನೆ ಅನ್ಸ್ತಿತ್ತು. ಆದ್ರೆ ಬಾಬರ್ನ ನಿಜವಾದ ಬಲ ಇರೋದು ಅವನ ಸೈನ್ಯದ ಸಂಖ್ಯೆಯಲ್ಲೇ ಅಲ್ಲ, ಅವನ ತಂತ್ರಗಾರಿಕೆಯಲ್ಲಿ. ಅವನು ಭಾರತಕ್ಕೆ ಒಂದು ಹೊಸ ಯುದ್ಧದ ತಂತ್ರವನ್ನೇ ಪರಿಚಯಿಸಿದ. ಮೊದಲನೇದಾಗಿ, ತೋಪುಗಳನ್ನ ಬಳಸಿ ಒಂದು ಭದ್ರವಾದ ರಕ್ಷಣಾ ಲೈನ್ ಕಟ್ಟಿದ. ಆಮೇಲೆ ತುಲುಗ್ಮಾ ಅನ್ನೋ ಒಂದು ಸ್ಪೆಷಲ್ ಟ್ಯಾಕ್ಟಿಕ್ ಬಳಸಿ ಶತ್ರು ಸೈನ್ಯವನ್ನು 2 ಕಡೆಯಿಂದಲೂ ಸುತ್ತುವರೆದ. ಎಲ್ಲಕ್ಕಿಂತ ಮುಖ್ಯವಾಗಿ, ಭಾರತದಲ್ಲಿ ಯುದ್ಧಕ್ಕಾಗಿ ಗನ್ ಪೌಡರ್ನು ಯಶಸ್ವಿಯಾಗಿ ಬಳಸಿದ್ದು ಅವನೇ. ಆ ಗನ್ ಪೌಡರ್ನ ಶಕ್ತಿ ಮುಂದೆ ಲೋದಿಯ ಲಕ್ಷಾಂತರ ಸೈನಿಕರು ಚಲ್ಲಾಪಿಲ್ಲಿಯಾದರು. ಪಾನಿಪತ್ನಲ್ಲಿ ಸಿಕ್ಕ ಆ ಗೆಲುವು ಬರೀ ಒಂದು ಯುದ್ಧದ ಗೆಲುವಾಗಿರಲಿಲ್ಲ. ಅದು ಸುಮಾರು 300 ವರ್ಷಗಳಿಂದ ಆಳ್ವಿಕೆ ಮಾಡ್ತಿದ್ದ ದೆಹಲಿ ಸುಲ್ತಾನರ ಆಡಳಿತಕ್ಕೆ ಫುಲ್ ಸ್ಟಾಪ್ ಇಡ್ತು. ಅಷ್ಟೇ ಅಲ್ಲ, ಭಾರತದಲ್ಲಿ ಒಂದು ಹೊಸ ಶಕ್ತಿಯ ಉದಯಕ್ಕೆ, ಅಂದ್ರೆ ಮುಘಲ್ ಸಾಮ್ರಾಜ್ಯದ ಉದಯಕ್ಕೆ ನಾಂದಿ ಹಾಡಿತು. ಪಾನಿಪತ್ ಗೆದ್ದ ತಕ್ಷಣ ಎಲ್ಲವೂ ಮುಗಿಲಿಲ್ಲ. ಬಾಬರ್ ತನ್ನ ಅಧಿಕಾರವನ್ನ ಭದ್ರಪಡಿಸ್ಕೋಬೇಕಿತ್ತು. 1527ರಲ್ಲಿ ಆಗ ಉತ್ತರ ಭಾರತದ ದೊಡ್ಡ ಶಕ್ತಿಯಾಗಿದ್ದ ರಜಪುತ್ರರನ್ನು ಖಾಂಡ್ವಾ ಯುದ್ಧದಲ್ಲಿ ಸೋಲಿಸಿದ. ಆಮೇಲೆ 1529ರಲ್ಲಿ ಉಳಿದಿದ್ದ ಅಫ್ಘಾನ್ ಶಕ್ತಿಗಳನ್ನ ಘಾಗ್ರಾ ಯುದ್ಧದಲ್ಲಿ ಸೋಲಿಸಿ ಇಡೀ ಉತ್ತರ ಭಾರತದ ಮೇಲೆ ತನ್ನ ಸಂಪೂರ್ಣ ಹಿಡಿತ ಸಾಧಿಸಿದ. ಇಲ್ಲಿವರೆಗೂ ನಾವು ನೋಡಿದು ಯುದ್ಧಭೂಮಿಯಲ್ಲಿ ಖಡ್ಗ ಹಿಡಿದು ಹೋರಾಡಿದ ಬಾಬರ್ನನ್ನು. ಆದರೆ ಅವನ ವ್ಯಕ್ತಿತ್ವದಲ್ಲಿ ಇನ್ನೊಂದು ಮೃದುವಾದ, ಕಲಾತ್ಮಕವಾದ ಮುಖ ಕೂಡ ಇತ್ತು. ಅವನು ಬರಿಯೊಬ್ಬ ಯೋಧ ಆಗಿರಲಿಲ್ಲ. ಬಾಬರ್ ತನ್ನ ಜೀವನದ ಕಥೆಯನ್ನ ಬಾಬರ್ ನಾಮ ಅನ್ನೋ ಒಂದು ಆತ್ಮಕಥೆಯಲ್ಲಿ ಬರೆದಿದ್ದಾನೆ. ಇದನ್ನ ಇತಿಹಾಸಕಾರರು ಆತ್ಮಕಥೆಗಳ ರಾಜ ಅಂತಾನೆ ಕರೀತಾರೆ. ಅಷ್ಟೊಂದು ಚೆನ್ನಾಗಿದೆ. ಚಗತಾಯಿ ತುರ್ಕಿ ಭಾಷೆಯಲ್ಲಿ ಬರೆದ ಇದರಲ್ಲಿ ಅವನು ತನ್ನ ಗೆಲುವು, ಸೋಲು, ಖುಷಿ, ದುಃಖ ಎಲ್ಲವನ್ನೂ ತುಂಬಾನೇ ಪ್ರಾಮಾಣಿಕವಾಗಿ ಬರೆದುಕೊಂಡಿದ್ದಾನೆ. ಇದು ಬರೀ ಅವನ ಕಥೆಯಲ್ಲ, ಆ ಕಾಲದ ಭಾರತ ಹೇಗಿತ್ತು ಅನ್ನೋದಕ್ಕೆ ಒಂದು ಅದ್ಭುತ ದಾಖಲೆ. ಅವನಿಗೆ ಯುದ್ಧದ ಮೇಲೆ ಎಷ್ಟು ಆಸಕ್ತಿ ಇತ್ತೋ ಅಷ್ಟೇ ಪ್ರೀತಿ ಪ್ರಕೃತಿ ಮೇಲೂ ಇತ್ತು. ಅವನು ಒಬ್ಬ ಒಳ್ಳೆ ಕವಿ, ಲೇಖಕ ಕೂಡ ಆಗಿದ್ದ. ಅಷ್ಟೇ ಅಲ್ಲ, ಇವತ್ತು ನಾವು ನೋಡೋ ಮೊಘಲ್ ಗಾರ್ಡನ್ಸ್ ಇದೆಯಲ್ಲ, ಅಂದ್ರೆ ಆ ಚಾರ್ಬಾಗ್ ಸ್ಟೈಲ್ ಗಾರ್ಡನ್ಸ್, ಅದನ್ನ ಭಾರತಕ್ಕೆ ಪರಿಚಯಿಸಿದ್ದೇ ಬಾಬರ್. ಅವನ ಸೌಂದರ್ಯ ಪ್ರಜ್ಞೆಗೆ ಆಗ್ರಾ ಮತ್ತೆ ಕಾಬೂಲ್ನಲ್ಲಿ ಅವನು ಕಟ್ಟಿಸಿದ ತೋಟಗಳೇ ಇವತ್ತಿಗೂ ಸಾಕ್ಷಿ. ಆದ್ರೆ ಒಂದು ಆಶ್ಚರ್ಯದ ವಿಷಯ ಅಂದ್ರೆ, ಇಷ್ಟೆಲ್ಲ ಮಾಡಿ ಒಂದು ದೊಡ್ಡ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿದ ಬಾಬರ್ ಭಾರತದಲ್ಲಿ ರಾಜ್ಯಭಾರ ಮಾಡಿದ್ದು ಕೇವಲ 4 ವರ್ಷ. 1530ರಲ್ಲಿ ಅವನು ತೀರಿಕೊಂಡ. ಹಾಗಾದ್ರೆ ಅವನ ನಿಜವಾದ ಸಾಧನೆ ಏನು ಅಂದ್ರೆ, ತನ್ನ ನಂತರ ಬಂದ ಹುಮಾಯೂನ್, ಅಕ್ಬರ್ನಂತಹ ಚಕ್ರವರ್ತಿಗಳಿಗೆ ಒಂದು ಗಟ್ಟಿಯಾದ ಸಾಮ್ರಾಜ್ಯದ ಅಡಿಪಾಯ ಹಾಕಿಕೊಟ್ಟಿದ್ದು. ಸರಿ, ಈ ಕಥೆಯ ಕೊನೆಯಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ. ಬಾಬರ್ನನ್ನು ನಾವು ಹೇಗೆ ನೋಡಬೇಕು? ಭಾರತದ ಮೇಲೆ ದಂಡೆತ್ತಿ ಬಂದ ಒಬ್ಬ ವಿದೇಶಿ ಆಕ್ರಮಣಕಾರ ಅಂತನಾ? ಅಥವಾ ತನ್ನ ಜೊತೆ ಹೊಸ ಕಲೆ, ಸಂಸ್ಕೃತಿ, ಆಡಳಿತ ತಂದು ಭಾರತದ ಇತಿಹಾಸಕ್ಕೆ ಒಂದು ಹೊಸ ತಿರುವು ಕೊಟ್ಟ ಯುಗಪ್ರವರ್ತಕ ಅಂತನಾ? ಅವನ ಪಾತ್ರ ಅಷ್ಟು ಸುಲಭವಲ್ಲ, ತುಂಬಾನೇ ಸಂಕೀರ್ಣವಾದದ್ದು. ಈ ಬಗ್ಗೆ ಯೋಚನೆ ಮಾಡೋದೇ ಇತಿಹಾಸವನ್ನ. ನಮಸ್ಕಾರ. ಇತಿಹಾಸದಲ್ಲಿ 100 ಚಕ್ರವರ್ತಿಗಳ ಕಥೆಗಳನ್ನ ನಾವು ಕೇಳಿರ್ತೀವಿ. ಆದರೆ ಒಬ್ಬ ಚಕ್ರವರ್ತಿಯ ಕಥೆ ಮಾತ್ರ ಗೆಲುವಿಗಿಂತ ಹೆಚ್ಚಾಗಿ ಸೋಲಿನಿಂದಲೇ ಗುರುತಿಸಲ್ಪಟ್ಟಿದೆ. ಆತ ಬೇರೆಯಾರೂ ಅಲ್ಲ, ಮೊಘಲ್ ಸಾಮ್ರಾಜ್ಯದ 2ನೇ ಚಕ್ರವರ್ತಿ ಹುಮಾಯೂನ್. ಈತನ ಕಥೆ ಒಂದು ಸಾಮ್ರಾಜ್ಯ ಹೇಗೆ ಕುಸಿದು ಮತ್ತೆ ಫೀನಿಕ್ಸ್ನಂತೆ ಮೇಲೆದ್ದು ಬಂತು ಅನ್ನೋದಕ್ಕೆ ಒಂದು ಅದ್ಭುತ ಉದಾಹರಣೆ. ಇತಿಹಾಸಕಾರರು ಒಂದು ಮಾತನ್ನ ಪದೇ ಪದೇ ಹೇಳ್ತಾರೆ:
ಹುಮಾಯೂನ್ ಇಲ್ಲದಿದ್ರೆ ಅಕ್ಬರ್ ಇರ್ತಿರ್ಲಿಲ್ಲ ಅಂತ. ಕೇಳೋಕೆ ಸ್ವಲ್ಪ ವಿಚಿತ್ರ ಅಲ್ವಾ? ಯಾಕಂದ್ರೆ ತನ್ನ ಇಡೀ ಸಾಮ್ರಾಜ್ಯವನ್ನೇ ಕಳ್ಕೊಂಡು 15 ವರ್ಷ ಕಾಡು ಮೇಡು ಅಲೆದ ಒಬ್ಬ ರಾಜ ಮೊಘಲ್ ಇತಿಹಾಸದ ಶ್ರೇಷ್ಠ ಚಕ್ರವರ್ತಿಗೆ ಅಡಿಪಾಯ ಹಾಕಿದ ಅಂದ್ರೆ ನಂಬೋಕ್ಕಾಗತ್ತಾ? ಬನ್ನಿ ಈ ಕತೆಯ ಹಿಂದಿನ ಸ್ವಾರಸ್ಯವನ್ನ ನೋಡೋಣ. 1530ರಲ್ಲಿ ಹುಮಾಯೂನ್ಗೆ ಪಟ್ಟ ಸಿಕ್ಕಾಗ ಅವರ ಗಮನ ಇದ್ದಿದ್ದು ಭೂಮಿ ಮೇಲಿನ ಸಾಮ್ರಾಜ್ಯದ ಮೇಲಲ್ಲ, ಬದಲಿಗೆ ಆಕಾಶದಲ್ಲಿದ್ದ ನಕ್ಷತ್ರಗಳ ಮೇಲೆ. ಅಂದ್ರೆ ಅವರು ರಾಜನಿಗಿಂತ ಹೆಚ್ಚಾಗಿ ಒಬ್ಬ ವಿದ್ವಾಂಸ, ಒಬ್ಬ ಕನಸುಗಾರ ಆಗಿದ್ರು. ಅವರಿಗೆ ಕತ್ತಿ ಹಿಡಿದು ಯುದ್ಧ ಭೂಮಿಯಲ್ಲಿ ನಿಲ್ಲೋದಕ್ಕಿಂತ ಜ್ಯೋತಿಷ್ಯದ ಚಾರ್ಟ್ಗಳನ್ನ ನೋಡ್ತಾ ಕೂರೋದು, ಗಣಿತದ ಲೆಕ್ಕ ಬಿಡಿಸೋದು, ಪರ್ಷಿಯನ್ ಕವಿತೆಗಳಲ್ಲಿ ಕಳೆದೋಗೋದು ಅಂದ್ರೆ ಅದೇನೋ ಒಂಥರ ಖುಷಿ. ಈ ಹವ್ಯಾಸಗಳು ಅವರನ್ನೊಬ್ಬ ಒಳ್ಳೆ ವ್ಯಕ್ತಿಯನ್ನಾಗಿ ಮಾಡಿರ್ಬೋದು, ಆದ್ರೆ ಒಬ್ಬ ಸಮರ್ಥ ರಾಜನನ್ನಾಗಿ ಮಾಡಲಿಲ್ಲ ಅನ್ನೋದೇ ದುರಂತ. ಅವರ ನಂಬಿಕೆ ಎಷ್ಟರ ಮಟ್ಟಿಗೆ ಇತ್ತು ಅಂದ್ರೆ ತಮ್ಮ ಇಡೀ ಆಡಳಿತವನ್ನೇ ಗ್ರಹಗಳ ಚಲನೆಗೆ ತಕ್ಕಂತೆ ಹೊಂದಿಸ್ಕೊಡೋಕೆ ಪ್ರಯತ್ನಿಸಿದ್ರು. ಯೋಚನೆ ಮಾಡಿ, ಮಂಗಳವಾರ ಯುದ್ಧದ ಚರ್ಚೆ, ಶುಕ್ರವಾರ ಸಂಗೀತದ ಚರ್ಚೆ, ಹೀಗೆಲ್ಲ ಮಾಡ್ತಾಯಿದ್ರು. ಇದು ಕೇವಲ ವಿಚಿತ್ರವಾಗಿರಲಿಲ್ಲ, ಆಡಳಿತಾತ್ಮಕವಾಗಿ ತುಂಬಾನೇ ಅಪಾಯಕಾರಿಯಾಗಿತ್ತು. ಯಾಕಂದ್ರೆ ಗಡಿಯಲ್ಲಿ ಶತ್ರುಗಳು ನಿಂತಿದ್ರು, ಹುಮಾಯೂನ್ ಮಾತ್ರ ಒಳ್ಳೆ ಗ್ರಹ ಸಂಯೋಗಕ್ಕಾಗಿ ಕಾಯ್ತಾ ಕೂರ್ತಿದ್ರಂತೆ. ಅವರ ಸಮಸ್ಯೆಗಳಿಗೆ ಮತ್ತೊಂದು ದೊಡ್ಡ ಕಾರಣವಾಗಿದ್ದು ಅವರ ತಂದೆ ಬಾಬರ್ ಮಾಡಿದ ಒಂದು ತಪ್ಪು. ಬಾಬರ್ ತಾನು ಗೆದ್ದ ಸಾಮ್ರಾಜ್ಯವನ್ನ 4 ಗಂಡು ಮಕ್ಕಳ ನಡುವೆ ಹಂಚಿಬಿಟ್ಟಿದ್ರು. ಇದರಿಂದ ಏನಾಯ್ತು ಅಂದ್ರೆ ಸಹೋದರರಲ್ಲೇ ಅಧಿಕಾರಕ್ಕಾಗಿ ಕಿತ್ತಾಟ ಶುರುವಾಯಿತು. ಇದು ಮೊದಲ ದಿನದಿಂದಲೇ ಮೊಘಲ್ ಸಾಮ್ರಾಜ್ಯದ ಅಡಿಪಾಯವನ್ನೇ ಅಲುಗಾಡಿಸ್ಬಿಡ್ತು. ಹುಮಾಯೂನ್ಗೆ ತನ್ನ ದ್ರೋಹಿ ಸಹೋದರರ ಮೇಲೆ ಕ್ರಮ ತಗೊಳ್ಳೋ ಧೈರ್ಯ ಇರಲಿಲ್ಲ. ಪದೇ ಪದೇ ಅವರನ್ನ ಕ್ಷಮಿಸಿಬಿಡ್ತಿದ್ರು. ಈ ಅತಿಯಾದ ಒಳ್ಳೆಯತನ ಒಂದು ರಾಜಕೀಯ ಶೂನ್ಯವನ್ನ ಸೃಷ್ಟಿ ಮಾಡಿತ್ತು. ಆ ಅವಕಾಶವನ್ನೇ ಬಳಸ್ಕೊಳ್ಳೋಕ್ಕೆ ಒಬ್ಬ ಚಾಣಾಕ್ಷ ವ್ಯಕ್ತಿ ಕಾಯ್ತಾ ಇದ್ದ. ಆತನೇ ಶೇರ್ ಶಾ ಸೂರಿ. ಶೇರ್ ಶಾಹ ಸೂರಿ ಸಾಮಾನ್ಯ ಎದುರಾಳಿ ಆಗಿರಲಿಲ್ಲ. ಆತೊಬ್ಬ ಅದ್ಭುತ ರಣತಂತ್ರಜ್ಞ. 1539ರ ಚೌಸಾ ಯುದ್ಧದಲ್ಲಿ ಹುಮಾಯೂನ್ನ ಸೇನೆಯನ್ನ ಗಂಗಾ ನದಿಯ ದಡದಲ್ಲಿ ಸಿಕ್ಕಿ ಹಾಕಿಸಿ ಸೋಲಿಸ್ಬಿಡ್ತಾನೆ. ಅದರ ಮುಂದಿನ ವರ್ಷವೇ 1540ರ ಕಾನೋಜ್ ಯುದ್ಧದಲ್ಲಿ ಮೊಘಲ್ ಸೈನ್ಯವನ್ನ ಧೂಳಿಪಟ ಮಾಡಿ ದೆಹಲಿ ಸಿಂಹಾಸನವನ್ನ ತನ್ನದಾಗಿಸ್ಕೊಳ್ತಾನೆ. ಒಂದೇ ಒಂದು ದಶಕದ ಹಿಂದೆ ಜಗತ್ತಿನ ಅತ್ಯಂತ ಶ್ರೀಮಂತ ಸಾಮ್ರಾಜ್ಯದ ಚಕ್ರವರ್ತಿಯಾಗಿದ್ದ ಹುಮಾಯೂನ್ ಈಗ ಒಬ್ಬ ನಿರ್ಗತಿಕ. ಇಲ್ಲಿಂದ ಶುರುವಾಗತ್ತೆ ಅವರ ಜೀವನದ ಅತ್ಯಂತ ಕಠಿಣ ಅಧ್ಯಾಯ. 15 ವರ್ಷಗಳ ಸುದೀರ್ಘ ಹತಾಶೆಯ ಮತ್ತು ಅವಮಾನಕರ ವನವಾಸ. ಹುಮಾಯೂನ್ನ ಕಥೆ ಮುಗಿದೇ ಹೋಯ್ತು ಅಂತ ಬಹುತೇಕ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಅವರ ಜೀವನದ ಅತ್ಯಂತ ಕರಾಳ ದಿನಗಳಲ್ಲೇ ಭವಿಷ್ಯದ ಮೊಘಲ್ ಸುವರ್ಣಯುಗದ ಬೀಜಗಳು ಮೊಳಕೆ ಒಡೆಯುತ್ತಿದ್ದು. ಆ 15 ವರ್ಷ ರಾಜಸ್ಥಾನದ ಸುಡು ಬಿಸಿಲಿನ ಮರುಭೂಮಿಯಲ್ಲಿ ಅಲೆದಾಟ, ಒಂದೊಂದು ದಿನವೂ ಅವಮಾನ, ತನ್ನ ಅಸ್ತಿತ್ವಕ್ಕಾಗಿಯೇ ಹೋರಾಡಬೇಕಾದ ಸ್ಥಿತಿ. ಹೀಗಿರುವಾಗ 1542ರಲ್ಲಿ ಅವರ ಬದುಕಿನ ದಿಕ್ಕನ್ನೇ ಬದಲಿಸಿದ ಒಂದು ಘಟನೆ ನಡೆಯಿತು. ಸಿಂಧ್ನ ಅಮರಕೋಟೆ ಅನ್ನೋ ಒಂದು ಚಿಕ್ಕ ಕೋಟೆಯಲ್ಲಿ ಅವರ ಮಗ ಅಕ್ಬರ್ ಜನಿಸ್ತ. ಆ ಮಗುವಿನ ಜನನ ಹುಮಾಯೂನ್ಗೆ ಕೇವಲ ವಂಶ ಮುಂದುವರಿಸೋಕೆ ಬಂದ ಸಂತಾನ ಆಗಿರಲಿಲ್ಲ. ಅದು ಅವರಿಗೆ ಒಂದು ಹೊಸ ಭರವಸೆ, ಹೋರಾಡೋಕೆ ಒಂದು ಹೊಸ ಕಾರಣ ಕೊಟ್ಟಿತ್ತು. ಹೌದು, ತನ್ನ ಮಗನಿಗಾಗಿ, ತನ್ನ ವಂಶದ ಪರಂಪರೆಗಾಗಿ ಆ ಸಾಮ್ರಾಜ್ಯವನ್ನ ಮರಳಿ ಪಡೆಯಲೇಬೇಕು ಅಂತ ಅವರು ದೃಢನಿಶ್ಚಯ ಮಾಡಿದ್ರು. ತನ್ನೆಲ್ಲ ಅಹಂಕಾರವನ್ನ ಬದಿಗಿಟ್ಟು ಹುಮಾಯೂನ್ ಪರ್ಷಿಯಾನ ಶಾ ಬಳಿ ಸಹಾಯ ಕೇಳಿದ್ರು. ಆ ಒಂದು ನಿರ್ಧಾರ ಅವರ ವಂಶವನ್ನಷ್ಟೇ ಅಲ್ಲ, ಭಾರತದ ಇತಿಹಾಸವನ್ನೇ ಬದಲಾಯಿಸಿತು. ಯಾಕಂದ್ರೆ ಪರ್ಷಿಯನ್ ಸೈನಿಕರ ಜೊತೆ ಅಲ್ಲಿನ ಕಲಾವಿದರು, ವಾಸ್ತುಶಿಲ್ಪಿಗಳು, ವಿದ್ವಾಂಸರು ಕೂಡ ಭಾರತಕ್ಕೆ ಬಂದ್ರು. ಇದು ಮುಘಲ್ ಕಲೆ ಮತ್ತು ಸಂಸ್ಕೃತಿಗೆ ಒಂದು ಹೊಸ ರೂಪವನ್ನೇ ಕೊಟ್ಟು. ಇತ್ತ ಅದೃಷ್ಟವು ಹುಮಾಯೂನ್ನ ಕಡೆ ವಾಲಿತ್ತು. ಅವರ ಬದ್ಧ ವೈರಿ ಶೇರ್ ಶಾಹ್ ಸೂರಿ ಒಂದು ಬಾಂಬ್ ಸ್ಫೋಟದಲ್ಲಿ ಅಚಾನಕ್ಕಾಗಿ ಸತ್ಹೋದ. ಅವನ ನಂತರ ಸೂರಿ ಸಾಮ್ರಾಜ್ಯದಲ್ಲಿ ಒಳಜಗಳಗಳು ಶುರುವಾಗಿ ಅದು ದುರ್ಬಲವಾಯಿತು. ಇದು ಹುಮಾಯೂನ್ಗೆ ಕಳೆದುಹೋದ ಸಾಮ್ರಾಜ್ಯವನ್ನ ಮರಳಿ ಪಡೆಯೋಕ್ಕೆ ಒಂದು ಸುವರ್ಣಾವಕಾಶವನ್ನ ಸೃಷ್ಟಿ ಮಾಡಿಕೊಟ್ಟು. 15 ವರ್ಷಗಳ ವನವಾಸದ ನಂತರ 1555ರಲ್ಲಿ ಹುಮಾಯೂನ್ ಮತ್ತೆ ದೆಹಲಿ ಸಿಂಹಾಸನವನ್ನ ಏರಿದ್ರು. ಆದರೆ ವಿಧಿಯಾಡಿದ ಆಟವೇ ಬೇರೆ. ಅವರ 2ನೇ ಆಳ್ವಿಕೆ 1 ವರ್ಷ ಕೂಡ ಪೂರ್ತಿಯಾಗಲಿಲ್ಲ. ಅವರ ಕಥೆ ಒಂದು ವಿಚಿತ್ರ ದುರಂತದಲ್ಲಿ ಅಂತ್ಯ ಕಂಡಿತು. ಹಾಗಾದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ಮರಳಿ ಪಡೆದ ಸಾಮ್ರಾಜ್ಯದ ಕತೆ ಹೇಗೆ ಮುಗಿತು? ಯಾವುದಾದ್ರೂ ದೊಡ್ಡ ಯುದ್ಧದಲ್ಲಿ ವೀರಮರಣವನ್ನಪ್ಪಿದ್ರಾ? ಇಲ್ಲ, ಸತ್ಯ ಇದಕ್ಕಿಂತ ತುಂಬಾನೇ ವಿಚಿತ್ರ ಮತ್ತು ವ್ಯಂಗ್ಯದಿಂದ ಕೂಡಿದೆ. ಅದು ಜನವರಿ 27, 1556. ಹುಮಾಯೂನ್ ತಮಗೆ ಅತ್ಯಂತ ಪ್ರಿಯವಾಗಿದ್ದ ಗ್ರಂಥಾಲಯದ ಮೆಟ್ಟಿಲುಗಳಿಂದ ಕೆಳಗಿಳಿಯುತ್ತಿದ್ರು. ಆಗ ಸಂಜೆಯ ಪ್ರಾರ್ಥನೆಗೆ ಕರೆ ಕೇಳಿಸಿತು. ಧರ್ಮನಿಷ್ಠರಾದ ಅವರು ಅಲ್ಲೇ ಮೆಟ್ಟಿಲಿನ ಮೇಲೆ ತಲೆಬಾಗಿ ನಮಸ್ಕರಿಸೋಕ್ ಹೋದ್ರು. ಆಗ ಅವರ ಉದ್ದನೆಯ ನಿಲುವಂಗಿ ಕಾಲಿಗೆ ಸಿಕ್ಕಿ ಎಡವಿದ್ದಿದ್ರು. ತಲೆಗೆ ತೀವ್ರ ಪೆಟ್ಟಾಗಿ ಅಲ್ಲೇ ಪ್ರಾಣ ಬಿಟ್ರು.
ಜೀವನಪೂರ್ತಿ ಗ್ರಹ ನಕ್ಷತ್ರಗಳನ್ನು ನಂಬಿದ್ದ ಚಕ್ರವರ್ತಿ ಕೊನೆಗೆ ಒಂದು ಮೆಟ್ಟಿಲಿನಿಂದ ಜಾರಿಬಿದ್ದು ಸತ್ತಿದ್ದು ಬಹುಶಃ ಇತಿಹಾಸದ ಅತಿದೊಡ್ಡ ವ್ಯಂಗ್ಯಗಳಲ್ಲಿ ಒಂದು. ಹಾಗಾದ್ರೆ ಹುಮಾಯೂನ್ ಅಂದ್ರೆ ಕೇವಲ ಒಬ್ಬ ದುರದೃಷ್ಟವಂತ ವಿಫಲ ಚಕ್ರವರ್ತಿ ಅಂತಾನೆ ನಾವು ತೀರ್ಮಾನಿಸ್ಬೇಕಾ? ಅವರ ಕತೆ ಬರೀ ಸೋಲುಗಳ ಸರಮಾಲೆಯೇ? ಇಲ್ಲ. ನಾವು ಸ್ವಲ್ಪ ಹತ್ತಿರದಿಂದ ನೋಡಿದ್ರೆ ಅವರ ಪರಂಪರೆ ಭಾರತದ ಇತಿಹಾಸವನ್ನು ರೂಪಿಸೋದ್ರಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದೆ. ಅವರ ವೈಯಕ್ತಿಕ ತಪ್ಪುಗಳು, ವೈಫಲ್ಯಗಳು ಏನೇ ಇರಲಿ, ಅವರ ಒಂದು ಗುಣ ಎಲ್ಲವನ್ನೂ ಬದಲಾಯಿಸಿತು. ಅದೇ ಅವರ ಸ್ಥಿತಿಸ್ಥಾಪಕತ್ವ. ಅವರು ಸೋಲನ್ನ ಒಪ್ಕೊಳ್ಳೇ ಇಲ್ಲ, ಹೋರಾಟವನ್ನ ಬಿಡ್ಲಿಲ್ಲ. ಇದರಿಂದ ಮೊಘಲ್ ರಾಜವಂಶವನ್ನ ಸಂಪೂರ್ಣ ನಾಶವಾಗೋದಂತೆ ಉಳಿಸಿದ್ರು. ಪರ್ಷ್ಯಾದಿಂದ ತಂದ ಕಲೆ, ವಾಸ್ತುಶಿಲ್ಪ ಮುಂದೆ ತಾಜ್ ಮಹಲ್ನಂಥ ಅದ್ಭುತಗಳ ನಿರ್ಮಾಣಕ್ಕೆ ಸ್ಫೂರ್ತಿಯಾಯಿತು. ಎಲ್ಲಕ್ಕಿಂತ ಮುಖ್ಯವಾಗಿ ತಮ್ಮ ಮಗ ಅಕ್ಬರ್ಗೆ ಒಂದು ಸಿದ್ಧ ಸಾಮ್ರಾಜ್ಯದ ಅಡಿಪಾಯ ಹಾಕಿಕೊಟ್ರು. ಹೌದು, ಅವರೊಂದು ಸಾಮ್ರಾಜ್ಯವನ್ನ ಕಳ್ಕೊಂಡಿದ್ದು ನಿಜ. ಆದರೆ ಸೋಲನ್ನ ಒಪ್ಕೊಳ್ದೆ ಕೊನೆಯವರೆಗೂ ಹೋರಾಟ ಮುಂದುವರಿಸಿದ್ರಿಂದ ಅವರ ಮಗ ಅಕ್ಬರ್ ಅದಕ್ಕಿಂತಲೂ ದೊಡ್ಡ, ಹೆಚ್ಚು ಸಹಿಷ್ಣು ಮತ್ತು ವೈಭವಯುತವಾದ ಸಾಮ್ರಾಜ್ಯವನ್ನ ಕಟ್ಟೋಕೆ ಸಾಧ್ಯ ಆಯಿತು. ಇದೇ ಕಾರಣಕ್ಕೆ ಇತಿಹಾಸ ಹೇಳೋದು, ರಾಜಕೀಯವಾಗಿ ಹುಮಾಯೂನ್ ದುರ್ಬಲನಾಗಿದ್ದಿರ್ಬೋದು, ಆದರೆ ಹುಮಾಯೂನ್ ಇಲ್ದಿದ್ರೆ ಚಕ್ರವರ್ತಿ ಅಕ್ಬರ್ ಇರ್ತಿರ್ಲಿಲ್ಲ. ಅವರ ಜೀವನ ಸೋಲಿನನ್ನು ಗೆಲುವಿದೆ ಅನ್ನೋದಕ್ಕೆ ಒಂದು ದೊಡ್ಡ ಪಾಠ. ನಮಸ್ಕಾರ. ಇವತ್ತು ನಾವು ಮಾತಾಡಕ್ ಹೊರಟಿರೋದು ಒಬ್ಬ ವಿಚಿತ್ರ ಚಕ್ರವರ್ತಿ ಬಗ್ಗೆ. ತನ್ನನ್ನೇ ಜಗತ್ತನ್ನು ಗೆದ್ದವನು ಅಂತ ಕರೆಸ್ಕೊಂಡ, ಆದ್ರೆ ತನ್ನದೇ ಚಟಗಳ ವಿರುದ್ಧ ಸೋತು ಹೋದ. ಜನರಿಗೆ ನ್ಯಾಯ ಕೊಡೋಕೆ ಚಿನ್ನದ ಸರಪಳಿಯನ್ನೇ ಹಾಕಿಸದ, ಆದರೆ ತನ್ನ ಇಡೀ ಸಾಮ್ರಾಜ್ಯದ ಅವನತಿಗೆ ದಾರಿ ಮಾಡ್ಕೊಟ್ಟ. ಹೌದು, ಈ ಎಲ್ಲಾ ವಿರೋಧಾಭಾಸಗಳನ್ನ ತನ್ನಲ್ಲೇ ಇಟ್ಕೊಂಡಿದ್ದ ಮೊಘಲ್ ಚಕ್ರವರ್ತಿ ಜಹಾಂಗೀರ್. ಬನ್ನಿ, ಅವನ ರೋಚಕ ಕಥೆಯನ್ನ ಇವತ್ತು ನೋಡೋಣ. ಸರಿ, ಮೊದಲು ಅವನ ಹೆಸರಲ್ಲೇ ಏನಿದೆ ಅಂತ ನೋಡೋಣ. ಜಹಾಂಗೀರ್ ಇದು ಪರ್ಷಿಯನ್ ಭಾಷೆಯ ಪದ. ಇದರ ಅರ್ಥ ಜಗತ್ತನ್ನು ಜಯಿಸಿದವನು. ಅಬ್ಬಾ, ಎಂಥ ಪವರ್ಫುಲ್ ಹೆಸರಲ್ವಾ? ಕೇಳಿದ ತಕ್ಷಣ ಒಂದು ದೊಡ್ಡ ನಿರೀಕ್ಷೆ ಹುಟ್ಕೊಳ್ಳುತ್ತೆ. ಆದ್ರೆ ಈ ಭವ್ಯವಾದ ಹೆಸರಿನ ಹಿಂದೆ ಒಂದು ದೊಡ್ಡ ಪ್ರಶ್ನೆ ಇದೆ. ಜಹಾಂಗೀರ್ ನಿಜವಾಗ್ಲೂ ಗೆದ್ದಿದ್ದು ಹೊರಗಿನ ಜಗತ್ತನ್ನ ಅಥವಾ ತನ್ನ ಒಳಗಿದ್ದ ದ್ವಂದ್ವಗಳನ್ನ? ಅವನ ಇಡೀ ಆಳ್ವಿಕೆಯ ಕಥೆ ಇದೇ ಪ್ರಶ್ನೆಯ ಸುತ್ತ ಗಿರ್ಕಿ ಹೊಡೆಯುತ್ತೆ. ಅವನ ಒಳಗಿನ ಮತ್ತು ಹೊರಗಿನ ಜಗಳದ ಕಥೆ ಇದು. ಹಾಗಾದ್ರೆ ಬನ್ನಿ, ಅವನ ಆಳ್ವಿಕೆಯ ಒಂದೊಂದು ಮುಖವನ್ನೇ ನೋಡ್ತಾ ಹೋಗೋಣ. ಮೊದಲು ಎಲ್ಲರಿಗಿಂತ ಹೆಚ್ಚು ಫೇಮಸ್ ಆಗಿರೋ ಅವನ ನ್ಯಾಯ ವ್ಯವಸ್ಥೆ. ಒಬ್ಬ ಚಕ್ರವರ್ತಿ ತನ್ನ ಜನರಿಗೆ ನ್ಯಾಯ ಸಿಗಬೇಕು ಅಂತ ಎಂಥ ಒಂದು ಅದ್ಭುತ ಐಡಿಯಾ ಮಾಡಿದ್ದ ಗೊತ್ತಾ? ಅವನು ರಾಜನಾದಿದ್ದು 1605ರಲ್ಲಿ. ಸಿಂಹಾಸನಕ್ಕೆ ಬಂದ ತಕ್ಷಣ ಜಹಾಂಗೀರ್ ಮಾಡಿದ ಮೊದಲ ಕೆಲ್ಸ ಏನ್ ಗೊತ್ತಾ? ತನ್ನ ತಂದೆ ಅಕ್ಬರ್ ತರಾನೇ ತಾನೂ ಒಬ್ಬ ನ್ಯಾಯವಂತ ರಾಜ ಅಂತ ಪ್ರೂವ್ ಮಾಡೋಕೆ ಒಂದು ದೊಡ್ಡ ಹೆಜ್ಜೆ ಇಟ್ಟ. ಆ ಹೆಜ್ಜೆ ಇವತ್ತಿಗೂ ಇತಿಹಾಸದಲ್ಲಿ ಚರ್ಚೆಯಲ್ಲಿದೆ. ಅದೇ ಈ ಫೇಮಸ್ ನ್ಯಾಯದ ಚಿನ್ನದ ಸರಪಳಿ. ಜಸ್ಟ್ ಇಮ್ಯಾಜಿನ್ ಮಾಡಿ, ಆಗ್ರಾ ಕೋಟೆಯ ಗೋಡೆಯಿಂದ ಯಮುನಾ ನದಿಯ ದಡದವರೆಗೆ ಒಂದು ಚಿನ್ನದ ಸರಪಳಿ ಇತ್ತು. ಅದಕ್ಕೆ 60 ಗಂಟೆಗಳನ್ನ ಕಟ್ಟಲಾಗಿತ್ತು. ಯಾರಿಗೆ ಅನ್ಯಾಯ ಆಗಿದೆಯೋ ಅವರು ಆ ಸರಪಳಿಯನ್ನ ಎಳೆದ್ರೆ ಸಾಕು, ಘಂಟೆಗಳ ಶಬ್ದ ನೇರವಾಗಿ ಚಕ್ರವರ್ತಿಯ ಕಿವಿಗೆ ಬೀಳುತ್ತಿತ್ತು. ಅಂದ್ರೆ ಯಾವುದೇ ಸಾಮಾನ್ಯ ಮನುಷ್ಯ ಕೂಡ ತನ್ನ ದೂರನ್ನ ನೇರವಾಗಿ ರಾಜನಿಗೆ ಹೇಳಬಹುದಿತ್ತು. ಇದೇ ಜಹಾಂಗೀರ್ನನ್ನ ಜನರ ಪಾಲಿನ ರಕ್ಷಕನನ್ನಾಡಿ ಮಾಡಿದ್ದು. ಆದ್ರೆ ಜಹಾಂಗೀರ್ ಆಸ್ಥಾನದಲ್ಲಿ ಪವರ್ ಸೆಂಟರ್ ಬರೀ ಅವನೊಬ್ಬನೇ ಆಗಿರ್ಲಿಲ್ಲ. ಅವನ ಜೀವನ, ಅವನ ಸಾಮ್ರಾಜ್ಯ ಎಲ್ಲದರ ಮೇಲೂ ಹಿಡಿತ ಸಾಧಿಸಿದ್ದ ಒಬ್ಳು ಶಕ್ತಿಶಾಲಿ ಮಹಿಳೆ ಇದ್ಲು. ಅವಳೇ ಅವನ ಹೆಂಡತಿ ನೂರ್ಜಹಾನ್. ಇಲ್ಲಿಂದಾನೇ ಕತೆ ಇನ್ನೊಂದು ತಿರುವು ಪಡೆಯುತ್ತೆ. ಹಾಗಾದ್ರೆ ನಿಜವಾದ ಆಡಳಿತಗಾರ ಯಾರಾಗಿದ್ರು? ಸುಮ್ನೆ ಹೇಳ್ತಿಲ್ಲ, ಆ ಕಾಲದ ಇತಿಹಾಸಕಾರರೇ ಹೀಗೆ ಬರ್ದಿದ್ದಾರೆ: ರಾಜ್ಯವನ್ನ ಆಳ್ತಿದ್ದುದು ನೂರ್ಜಹಾನ್ ಅಂತ. ಯೋಚ್ನೆ ಮಾಡಿ, ಈ ಒಂದೇ ಒಂದ್ ಲೈನ್ ಸಾಕು ಸಾಮ್ರಾಜ್ಯದ ಮೇಲೆ ಆಕೆಯ ಹಿಡಿತ ಎಷ್ಟಿತ್ತು ಅಂತ ಅರ್ಥ ಮಾಡ್ಕೊಳ್ಳಕ್ಕೆ. ಹೇಗೆ ಅಂದ್ರೆ, ಜಹಾಂಗೀರ್ ಹೆಸರಿಗೆ ಮಾತ್ರ ಚಕ್ರವರ್ತಿ, ಆದ್ರೆ ರಿಯಲ್ ಪವರ್ ಇದ್ದಿದ್ದು ನೂರ್ಜಹಾನ್ ಕೈಯಲ್ಲಿ. ಅವಳ ಹೆಸರು ಸಾಮ್ರಾಜ್ಯದ ನಾಣ್ಯಗಳ ಮೇಲೆ ಪ್ರಿಂಟ್ ಆಗ್ತಿತ್ತು. ರಾಜ ಹೊರಡಿಸೋ ಫರ್ಮಾನುಗಳಿಗೆ, ಅಂದ್ರೆ ಅಧಿಕೃತ ಆದೇಶಗಳಿಗೆ ಅವಳ ಸಹಿ ಇರ್ತಿತ್ತು. ಅಷ್ಟೇ ಅಲ್ಲ, ಅವಳೇ ಸ್ವತಃ ದರ್ಬಾರ್ ನಡೆಸ್ತಿದ್ಲು. ಮೊಘಲ್ ಹಿಸ್ಟ್ರಿಯಲ್ಲೇ ಒಬ್ಬ ರಾಣಿಗೆ ಇಂಥ ಪವರ್ ಸಿಕ್ಕಿದ್ದು ಇದೇ ಮೊದಲು. ಸರಿ, ಇದು ಆಡಳಿತದ ಕಥೆಯಾಯ್ತು. ಈಗ ಜಹಾಂಗೀರ್ನ ಪರ್ಸನಲ್ ಲೈಫ್ ಕಡೆಗೆ ನೋಡೋಣ. ಅವನಲ್ಲಿ 2 ಬೇರೆ ಬೇರೆ ವ್ಯಕ್ತಿತ್ವಗಳಿದ್ವು. ಒಂದ್ ಕಡೆ ಅದ್ಭುತ ಕಲಾವಿದ, ಇನ್ನೊಂದ್ ಕಡೆ ವ್ಯಸನಿ. ಈ 2ರ ನಡುವೆ ಇದ್ದ ದೊಡ್ಡ ಕಂದಕ ಹೇಗಿತ್ತು ಅಂತ ನೋಡೋಣ ಬನ್ನಿ. ಜಹಾಂಗೀರ್ ಒಳಗೊಬ್ಬ ಸೂಕ್ಷ್ಮ ಕಲಾಪ್ರೇಮಿ ಇದ್ದ. ಅವನಿಗೆ ಪ್ರಕೃತಿ, ಪಕ್ಷಿಗಳು, ಪ್ರಾಣಿಗಳ ಚಿತ್ರ ಅಂದ್ರೆ ಪಂಚಪ್ರಾಣ. ಅವನ್ ಕೊಟ್ಟ ಪ್ರೋತ್ಸಾಹದಿಂದಾನೇ ಮೊಘಲ್ ಮಿನಿಯೇಚರ್ ಪೇಂಟಿಂಗ್ ಅದರ ಪೀಕ್ಗೆ ಹೋಯ್ತು. ಅವನ ಆಸ್ಥಾನವಂತೂ ಕಲಾವಿದರಿಗೆ ಸ್ವರ್ಗದಂತಿತ್ತು. ಆದರೆ
ಈ ಕಲೆಯ ಬೆಳಕಿನ ಜೊತೆಗೆ ವ್ಯಸನದ ಕತ್ತಲೆಯೂ ಇತ್ತು. ಅವನಿಗೆ ಅತಿಯಾದ ಕುಡಿತ ಹಾಗೂ ಅಫೀಮಿನ ಚಟ. ಈ ಚಟಗಳಿಗೆ ಅವನು ಅಕ್ಷರಶಃ ದಾಸನಾಗಿದ್ದ. ಇದರಿಂದಾಗಿ ದಿನ ಕಳೆದಂತೆ ಆಡಳಿತದ ಮೇಲಿನ ಅವನ ಹಿಡಿತಾನೆ ತಪ್ಪಿಹೋಗ್ತಿತ್ತು. ಇದೇ ಅವನ ಅತಿದೊಡ್ಡ ವೀಕ್ನೆಸ್ ಆಗಿತ್ತು. ನೋಡಿ, ಜಹಾಂಗೀರ್ ಬರೀ ಕಲಾಪ್ರೇಮಿ ಅಥವಾ ವ್ಯಸನಿ ಅಷ್ಟೇ ಅಲ್ಲ, ಅವನು ಅದಕ್ಕಿಂತ ಹೆಚ್ಚು ಕಾಂಪ್ಲೆಕ್ಸ್. ಒಂದು ಕಡೆ ತುಜುಕೆ ಜಹಾಂಗೀರಿ ಅಂತ ತನ್ನದೇ ಆತ್ಮಚರಿತ್ರೆ ಬರೆದ ಒಬ್ಬ ವಿದ್ವಾಂಸ, ಪ್ರಕೃತಿ ಮತ್ತು ವಿಜ್ಞಾನದಲ್ಲಿ ಸಿಕ್ಕಾಪಟ್ಟೆ ಆಸಕ್ತಿ ಇಟ್ಕೊಂಡಿದ್ದ. ಇನ್ನೊಂದ್ ಕಡೆ ತನ್ನ ತಂದೆ ಅಕ್ಬರ್ ವಿರುದ್ಧವೇ ದಂಗೆ ಎದ್ದಿದ್ದ. ಅಷ್ಟೇ ಅಲ್ಲ, ಸಿಖ್ ಗುರು ಅರ್ಜುನ್ ದೇವ್ ಅವರನ್ನ ಹತ್ಯೆ ಮಾಡಿಸೋಕೆ ಆದೇಶ ಕೊಟ್ಟಿದ್ದ. ಈ ಒಂದು ಘಟನೆ ಮೊಘಲರು ಮತ್ತು ಸಿಖ್ಖರ ನಡುವೆ ನೂರಾರು ವರ್ಷಗಳ ದ್ವೇಷಕ್ಕೆ ಕಾರಣವಾಯಿತು. ನೋಡಿ, ಎಂಥ ವಿರೋಧಾಭಾಸ. ಹಾಗಾದ್ರೆ ಈ ಎಲ್ಲಾ ವಿರೋಧಾಭಾಸಗಳನ್ನ ಒಟ್ಟಿಗೆ ಇಟ್ಟು ನೋಡಿದಾಗ ಜಹಾಂಗೀರ್ನ ಪರಂಪರೆಯನ್ನ ನಾವು ಅಳಿಯೋದ್ ಹೇಗೆ? ಅವನ ಆಳ್ವಿಕೆಗೆ ಕೊನೆಗೆ ಕೊಡ್ಬೋದಾದ ತೀರ್ಪು ಏನು? ಅವನ ಆಳ್ವಿಕೆಯನ್ನ ಬ್ಯಾಲೆನ್ಸ್ ಮಾಡಿ ನೋಡಿದ್ರೆ ಒಂದು ಕಡೆ ಅವನ ಸಾಧನೆಗಳು ಕಾಣಿಸುತ್ತೆ. ಕಲೆ, ಸಂಸ್ಕೃತಿಯನ್ನ ಬೆಳೆಸಿದ್ದು, ಆಡಳಿತದಾಗಿ ಒಂದು ಸ್ಥಿರತೆ ತಂದಿದ್ದು, ಅನ್ಯಾಯದ ಸರಪಳಿ, ಇವೆಲ್ಲ ಪ್ಲಸ್ ಪಾಯಿಂಟ್ಸ್. ಆದ್ರೆ ಇನ್ನೊಂದು ಕಡೆ ಅವನ ವೀಕ್ನೆಸ್ಗಳೂ ಇವೆ. ಅವನಿಗೆ ರಾಜಕೀಯ ಇಚ್ಛಾಶಕ್ತಿ ಕಡಿಮೆ ಇತ್ತು, ಪೂರ್ತಿಯಾಗಿ ನೂರ್ ಜಹಾನ್ ಮೇಲೆ ಡಿಪೆಂಡ್ ಆಗಿದ್ದ, ಮತ್ತೆ ಸಾಮ್ರಾಜ್ಯವನ್ನ ವಿಸ್ತರಿಸೋದ್ರಲ್ಲಿ ಅಷ್ಟೊಂದು ಆಸಕ್ತಿ ಇರಲಿಲ್ಲ. ಇವೆಲ್ಲ ಮೈನಸ್ ಪಾಯಿಂಟ್ಸ್. ಈಗ ಒಂದು ಬಹಳ ಮುಖ್ಯವಾದ ವರ್ಷದ ಕಡೆ ಗಮನ ಕೊಡೋಣ. 1615. ಈ ವರ್ಷ ನಡೆದ ಒಂದೇ ಒಂದು ಘಟನೆ ಇಡೀ ಭಾರತ ಉಪಖಂಡದ ಭವಿಷ್ಯವನ್ನೇ ಬದಲಾಯಿಸಿಬಿಡ್ತು. ಹೌದು, ಅದೇ ವರ್ಷ ಅಂದ್ರೆ 1615ರಲ್ಲಿ ಸರ್ ಥಾಮಸ್ ರೋ ಅನ್ನೋ ಇಂಗ್ಲಿಷ್ ರಾಯಭಾರಿ ಜಹಾಂಗೀರ್ನ ಆಸ್ಥಾನಕ್ಕೆ ಬರ್ತಾನೆ. ಅವನನ್ನ ಕಳಿಸಿದ್ದು ಇಂಗ್ಲೆಂಡಿನ ರಾಜ. ಅವನ ಉದ್ದೇಶ ಒಂದೇ ಆಗಿತ್ತು, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಭಾರತದಲ್ಲಿ ವ್ಯಾಪಾರ ಮಾಡೋಕೆ ಅನುಮತಿ ಪಡ್ಕೊಳ್ಳೋದು. ಜಹಾಂಗೀರ್ ಅವನಿಗೆ ಆ ಅನುಮತಿಯನ್ನ ಕೊಟ್ಬಿಡ್ತಾನೆ. ಆಗ ಅದೊಂದು ಸಣ್ಣ ವ್ಯಾಪಾರ ಒಪ್ಪಂದದ ಥರಾನೇ ಕಾಣ್ತಿತ್ತು. ಆದ್ರೆ ಆ ಒಂದು ಸಹಿ ಮುಂದಿನ 200 ವರ್ಷಗಳ ಭಾರತದ ಇತಿಹಾಸದ ದಿಕ್ಕನ್ನೇ ಬದಲಾಯಿಸೋ ಒಂದು ಐತಿಹಾಸಿಕ ನಿರ್ಧಾರವಾಗಿತ್ತು. ಹಾಗಾದ್ರೆ ಕೊನೆಯದಾಗಿ ಈ ಒಂದು ಪ್ರಶ್ನೆಯನ್ನ ಯೋಚನೆ ಮಾಡೋಣ. ಕಲೆ ಮತ್ತು ನ್ಯಾಯವನ್ನು ಪ್ರೀತಿಸಿದ ಅಷ್ಟು ಸೂಕ್ಷ್ಮ ಮನಸ್ಸಿನ ಈ ಚಕ್ರವರ್ತಿಯೇ ತನಗೇ ಗೊತ್ತಿಲ್ಲದ ಹಾಗೆ ತನ್ನದೇ ಭವ್ಯ ಸಾಮ್ರಾಜ್ಯದ ಅಂತ್ಯಕ್ಕೆ ಬೀಜ ಬಿತ್ತುಬಿಟ್ನಾ? ಎಂಥ ದೊಡ್ಡ ವಿಪರ್ಯಾಸ. ಒಂದು ಕಡೆ ಪ್ರೀತಿಗಾಗಿ ಕಟ್ಟಿದ ಸಮಾಧಿ, ಇನ್ನೊಂದು ಕಡೆ ಅಧಿಕಾರಕ್ಕಾಗಿ ನಡೆದ ಯುದ್ಧ. ಮೊಘಲ್ ಸಾಮ್ರಾಟ್ ಶಹಜಹಾನ್ ಕಥೆ ಇದೆಯಲ್ಲ, ಅದು ಬರೀ ಇತಿಹಾಸದ ಪಾಠ ಅಲ್ಲ, ಅದೊಂದು ಮಹಾಕಾವ್ಯ. ಬನ್ನಿ ಈ ಕಥೆಯೊಳಗೆ ಇಳಿದು ನೋಡೋಣ. ಶಹಜಹಾನ್ ಆಳ್ವಿಕೆಯನ್ನ ಮೊಘಲ್ ಸಾಮ್ರಾಜ್ಯದ ಸುವರ್ಣ ಯುಗ ಅಂತ ಕರೀತಾರೆ. ಯಾಕೆ ಗೊತ್ತಾ? ಯಾಕಂದ್ರೆ ಆ ಕಾಲದಲ್ಲಿ ಕಲೆ, ವಾಸ್ತುಶಿಲ್ಪ, ಸಂಪತ್ತು ಎಲ್ಲವೂ ತನ್ನ ಉತ್ತುಂಗ ಸ್ಥಿತಿಯಲ್ಲಿತ್ತು. ಎಲ್ಲೆಲ್ಲೂ ವೈಭವವೇ ತುಂಬಿ ತುಳುಕುತ್ತಿತ್ತು ಅಂತ ಹೇಳ್ಬೋದು. ಆದ್ರೆ ಈ ಚಿನ್ನದ ಹೊಳಪಿನ ಹಿಂದೆ ಇರೋ ನಿಜವಾದ ಕಥೆ ಏನು? ಇದು ಬರೀ ವೈಭವದ ಕಥೆ ಅಷ್ಟೇ ಅಲ್ಲ. ಇದರಲ್ಲಿ ಪ್ರೀತಿ ಇದೆ, ದೊಡ್ಡ ನಷ್ಟ ಇದೆ, ಕೊನೆಗೆ ಒಂದು ದುರಂತನೂ ಇದೆ. ಬನ್ನಿ ಆ ಕಥೆಯ ಆಳಕ್ಕೆ ಇಳಿದು ನೋಡೋಣ. ಹಾಗಿದ್ರೆ ಈ ಸುವರ್ಣ ಯುಗ ಶುರುವಾಗಿದ್ದು ಹೇಗೆ? ಒಬ್ಬ ರಾಜಕುಮಾರ, ಜಗತ್ತಿನ ರಾಜ ಅಂತ ಹೆಸರುವಾಸಿಯಾದ ಚಕ್ರವರ್ತಿಯಾದ ಕಥೆಯೇನೋ? ಆ ಪಯಣವನ್ನೊಮ್ಮೆ ನೋಡೋಣ. 1592ರಲ್ಲಿ ಲಾಹೋರ್ನಲ್ಲಿ ಹುಟ್ಟಿದಾಗ ಆತನ ಹೆಸರು ಖುರಂ. ಮುಂದೆ ಇದೇ ಹುಡುಗ ಶಹಜಹಾನ್ ಅಂದ್ರೆ ಜಗತ್ತಿನ ರಾಜ ಅಂತ ಇತಿಹಾಸದಲ್ಲಿ ಉಳಿತಾನೆ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ಚಿಕ್ಕ ವಯಸ್ಸಿನಲ್ಲೇ ಯುದ್ಧ, ಆಡಳಿತ ಎಲ್ಲದರಲ್ಲೂ ಪಳಗಿದ್ದ. ತನ್ನ ತಂದೆ ಜಹಾಂಗೀರ್ ನಂತರ ಸಿಂಹಾಸನಕ್ಕಾಗಿ ದೊಡ್ಡ ಹೋರಾಟವೇ ನಡೆಯುತ್ತೆ. ಅದರಲ್ಲಿ ಗೆದ್ದು 1628ರಲ್ಲಿ ಅಧಿಕಾರಕ್ಕೆ ಬರ್ತಾನೆ. ಆ ಮುಂದಿನ 30 ವರ್ಷಗಳು ಮೊಘಲ್ ಇತಿಹಾಸವನ್ನೇ ಬದಲಿಸ್ಬಿಟ್ವು. ಶಾಜಹಾನ್ ವ್ಯಕ್ತಿತ್ವ ಇದೆಯಲ್ಲ, ಅದು ತುಂಬಾನೇ ವಿಭಿನ್ನ. ಒಂದ್ ಕಡೆ ನೋಡಿದ್ರೆ ಕಲೆ, ಸೌಂದರ್ಯಕ್ಕೆ ಮನ್ಸೋತ ಒಬ್ಬ ಸೂಕ್ಷ್ಮ ಕಲಾರಾಧಕ. ಇನ್ನೊಂದು ಕಡೆ ನೋಡಿದ್ರೆ ನ್ಯಾಯಕ್ಕಾಗಿ ಎಷ್ಟು ಬೇಕಾದ್ರೂ ಕಠಿಣವಾಗಬಲ್ಲ ಶಿಸ್ತಿನ ಆಡಳಿತಗಾರ. ಈ 2 ಮುಖಗಳೇ ಅವನ ಆಳ್ವಿಕೆಯನ್ನ ರೂಪಿಸಿದ್ದು. ಆಡಳಿತದಲ್ಲಿ ಅವನ ಗಟ್ಟಿತನವನ್ನು ನೋಡಿದ್ವಿ. ಆದ್ರೆ ಈಗ ಶಹಜಹಾನ್ ಜೀವನದ ಅತ್ಯಂತ ಭಾವನಾತ್ಮಕ ಅಧ್ಯಾಯಕ್ಕೆ ಹೋಗೋಣ. ಇದು ಅವನ ಹೃದಯವನ್ನೇ ಕಲ್ಕಿಬಿಟ್ಟ ಕಥೆ. ಒಂದು ಪ್ರೀತಿಯ ಕಥೆ, ಒಂದು ದೊಡ್ಡ ನಷ್ಟ ಮತ್ತು ಆ ನೋವಿಂದನೇ ಹುಟ್ಕೊಂಡ ಒಂದು ಅದ್ಭುತ ಕಲಾಕೃತಿ. ಅರ್ಜುಮಂದ್ ಬಾನು ಬೇಗಂ ಇತಿಹಾಸ ಇವರನ್ನ ಮಮ್ತಾಜ್ ಮಹಲ್ ಅಂತಾನೆ ಗುರುತಿಸುತ್ತೆ. ಅವರು ಬರೀ ಶಾಜಹಾನ್ ಪತ್ನಿ ಆಗಿರ್ಲಿಲ್ಲ, ಅವನ ಪ್ರಪಂಚವೇ ಆಗಿದ್ರು. ಶಾಜಹಾನ್ಗೆ ಇಡೀ ಸಾಮ್ರಾಜ್ಯ ಒಂದು ಕಡೆ, ಮಮ್ತಾಜ್ ಮೇಲಿನ ಪ್ರೀತಿ ಇನ್ನೊಂದು ಕಡೆ. ಆದ್ರೆ 1631ರಲ್ಲಿ ಒಂದು ದುರಂತ ನಡೆಯುತ್ತೆ. ತಮ್ಮ 14ನೇ ಮಗುವಿಗೆ ಜನ್ಮ ನೀಡುವಾಗ ಮಮ್ತಾಜ್ ತೀರ್ಕೊಳ್ತಾರೆ.
ಈ ಒಂದು ಘಟನೆ ಶಹಜಹಾನ್ನನ್ನು ಸಂಪೂರ್ಣವಾಗಿ ದುಃಖದ ಕಡಲಿಗೆ ತಳ್ಳಿಬಿಡುತ್ತೆ. ಚಕ್ರವರ್ತಿಯ ಜೀವನ ಅಷ್ಟೇ ಅಲ್ಲ, ಇಡೀ ಸಾಮ್ರಾಜ್ಯದ ದಿಕ್ಕೇ ಬದಲಾಗುತ್ತೆ. ತನ್ನ ಪ್ರೀತಿಯ ನೆನಪಿಗಾಗಿ ಒಂದು ಸ್ಮಾರಕ ಕಟ್ಟಿಸ್ಬೇಕು ಅಂತ ಶಾಜಹಾನ್ ನಿರ್ಧರಿಸ್ತಾನೆ. ಆದ್ರೆ ಅದಕ್ಕೆಷ್ಟು ಸಮಯ ಹಿಡ್ತು ಗೊತ್ತಾ? ಬರೋಬ್ಬರಿ 22 ವರ್ಷಗಳು. ಅಬ್ಬಾ, 2 ದಶಕಗಳಿಗಿಂತಲೂ ಹೆಚ್ಚು ಕಾಲ. ಈ ಬಿಳಿ ಅಮೃತಶಿಲೆಯ ಕನಸನ್ನ ನಿಜ ಮಾಡೋಕೆ 20,000ಕ್ಕೂ ಹೆಚ್ಚು ಕುಶಲಕರ್ಮಿಗಳು ಹಗಲು ರಾತ್ರಿ ಕೆಲ್ಸ ಮಾಡಿದ್ರು. ಒಂದ್ಸಲ ಯೋಚ್ನೆ ಮಾಡಿ, ಆ ಕಾಲದಲ್ಲಿ ಇದು ಎಂಥ ದೊಡ್ಡ, ಎಂಥ ಮಹತ್ವಾಕಾಂಕ್ಷೆಯ ಪ್ರಾಜೆಕ್ಟ್ ಆಗಿರ್ಬೇಕಂತ. ಶುದ್ಧ ಬಿಳಿ ಅಮೃತಶಿಲೆಯಲ್ಲಿ ಮೂಡಿಬಂದ ತಾಜ್ ಮಹಲ್ ಇದೆಯಲ್ಲ, ಅದು ಪರ್ಷಿಯನ್ ಶೈಲಿಯ ಗುಮ್ಮಟಗಳು, ಇಸ್ಲಾಮಿಕ್ ಕಮಾನುಗಳು ಮತ್ತೆ ನಮ್ಮ ಭಾರತೀಯ ಕರಕುಶಲತೆ ಇವೆಲ್ಲದರ ಒಂದು ಅದ್ಭುತ ಸಂಗಮ. ಇವತ್ತು ಅದು ಕೇವಲ ಒಂದು ಕಟ್ಟಡವಾಗಿ ಉಳಿದಿಲ್ಲ, ಪ್ರಪಂಚದಾದ್ಯಂತ ಪ್ರೀತಿಯ ಒಂದು ಶಾಶ್ವತ ಸಂಕೇತವಾಗಿ ನಿಂತಿದೆ. ಆದ್ರೆ ಶಹಜಹಾನ್ ಕತೆ ಬರೀ ತಾಜ್ ಮಹಲ್ಗೆ ನಿಲ್ಲಲ್ಲ. ಅವರ ವಾಸ್ತುಶಿಲ್ಪದ ಮೇಲಿನ ಪ್ರೀತಿ ಮತ್ತು ಸಾಮ್ರಾಜ್ಯದ ಅಪಾರ ಸಂಪತ್ತೋ ಇವೆರಡೂ ಸೇರಿ ಇಡೀ ದೇಶದಾದ್ಯಂತ ಒಂದಲ್ಲ ಒಂದು ಅದ್ಭುತಗಳನ್ನ ಸೃಷ್ಟಿ ಮಾಡ್ತು. ಅದಕ್ಕೆ ಅಲ್ವಾ ಇತಿಹಾಸಕಾರರು ಸುಮ್ನೆನ ಅವರನ್ನ ವಾಸ್ತುಶಿಲ್ಪದ ಸಾಮ್ರಾಟ್ ಅಂತ ಕರೆದಿದ್ದು. ಕಲ್ಲನ್ನೇ ಕಾವ್ಯದ ಹಾಗೆ ಕೆತ್ತಬಲ್ಲ ಅವರ ಕಲೆ, ಅವರ ದೂರದೃಷ್ಟಿ ನಿಜಕ್ಕೂ ಅಸಾಧಾರಣವಾಗಿತ್ತು. ಆಗ್ರಾದ ಬೃಹತ್ ಕೆಂಪುಕೋಟೆ ನೋಡಿ, ದೆಹಲಿಯ ರಾಜಧಾನಿ ಕೆಂಪುಕೋಟೆ ನೋಡಿ, ಇನ್ನೂ ಭವ್ಯವಾದ ಜಾಮಾ ಮಸೀದಿ ಇವೆಲ್ಲವೂ ಅವರ ಕಲ್ಪನೆಯ ಕೂಸುಗಳೇ. ಅಷ್ಟೇ ಅಲ್ಲ, ಇಡೀ ಜಗತ್ತನ್ನೇ ಬೆರಗುಗೊಳಿಸಿದ್ದ, ವಜ್ರ ವೈಢೂರ್ಯಗಳಿಂದ ತುಂಬಿ ಹೋಗಿದ್ದ ಆ ಪ್ರಸಿದ್ಧ ಮಯೂರ ಸಿಂಹಾಸನ ಇದೆಯಲ್ಲ, ಅದು ಕೂಡ ಇವರ ಕಾಲದಲ್ಲೇ ನಿರ್ಮಾಣವಾಗಿದ್ದು. ಆದರೆ ಇಷ್ಟೆಲ್ಲ ವೈಭವದ ನಡುವೆ ಕಥೆ ಒಂದು ಕರಾಳ ತಿರುವು ಪಡುಕೊಳ್ಳುತ್ತೆ. ಅದೇ ಸಿಂಹಾಸನಕ್ಕಾಗಿ ಅವರ ಮಕ್ಕಳ ನಡುವೆಯೇ ಒಂದು ದೊಡ್ಡ ಯುದ್ಧ ಶುರುವಾಗುತ್ತೆ. ಶಹಜಹಾನ್ ಸಿಂಹಾಸನಕ್ಕಾಗಿ ಅವನ ಮಕ್ಕಳಲ್ಲೇ ಫೈಟ್ ಶುರುವಾಗುತ್ತೆ. ಒಂದು ಕಡೆ ಜ್ಞಾನಿ, ಉದಾರವಾದಿ ದಾರಾ ಶಿಕೋಹ್, ಇನ್ನೊಂದು ಕಡೆ ಕಠಿಣ ಸ್ವಭಾವದ ಮಹತ್ವಾಕಾಂಕ್ಷಿ ಔರಂಗಜೇಬ್. ಈ ಇಬ್ಬರು ಸಹೋದರರ ನಡುವಿನ ಸಂಘರ್ಷ ಇಡೀ ಮೊಘಲ್ ಸಾಮ್ರಾಜ್ಯದ ಭವಿಷ್ಯವನ್ನೇ ನಿರ್ಧರಿಸೋ ಹಾಗಿತ್ತು. ಈ ಸಹೋದರರ ನಡುವಿನ ಯುದ್ಧ ಇದೆಯಲ್ಲ, ಅದು ಸಾಮಾನ್ಯ ಯುದ್ಧ ಆಗಿರ್ಲಿಲ್ಲ, ರಕ್ತದೋಕುಳಿಯೇ ಹರಿತು. ಕೊನೆಗೆ ತನ್ನ ಚಾಣಾಕ್ಷತನ ಮತ್ತೆ ಕ್ರೌರ್ಯದಿಂದ ಔರಂಗಜೇಬ್ ತನ್ನ ಅಣ್ಣ ತಮ್ಮಂದರನ್ನ ಸೋಲಿಸಿ ಮೊಘಲ್ ಸಿಂಹಾಸನವನ್ನ ತನ್ನದಾಗಿಸ್ಕೊಳ್ತಾನೆ. ಇಲ್ಲಿಂದ ಶುರುವಾಗೋದೇ ಶಹಜಹಾನ್ ಜೀವನದ ಕೊನೆಯ ಮತ್ತು ಅತ್ಯಂತ ನೋವಿನ ಅಧ್ಯಾಯ. ಇದು ಬಂಗಾರದ ಪಂಜರದಲ್ಲಿ ಬಂದಿಯಾದ ಒಬ್ಬ ರಾಜನ ಕಥೆ. ಒಂದು ಕಾಲದಲ್ಲಿ ಜಗತ್ತನ್ನೇ ಆಳಿದ ಚಕ್ರವರ್ತಿ ಈಗ ತನ್ನ ಸ್ವಂತ ಮಗನಿಂದಲೇ ಆಗ್ರಾ ಕೋಟೆಯಲ್ಲಿ ಗೃಹಬಂಧನಕ್ಕೆ ಒಳಗಾಗ್ತಾನೆ. ನೋಡಿ, ಅಧಿಕಾರದ ಆಟದಲ್ಲಿ ಅಪ್ಪ ಮಗ ಅನ್ನೋ ಸಂಬಂಧಕ್ಕೂ ಬೆಲೆ ಇಲ್ದಂಗೆ ಆಗೋಯ್ತು. ಆ ಬಂಧನದಲ್ಲಿ ಅವನಿಗೆ ಹೊರಪ್ರಪಂಚದ ಸಂಪರ್ಕವೇ ಇರ್ಲಿಲ್ಲ. ಅವನ ಕೋಣೆಯ ಕಿಟಕಿಯಿಂದ ಕಾಣ್ತಿದ್ದಿದ್ದು ಒಂದೇ ಒಂದು ದೃಶ್ಯ, ಅದು ತಾನು ಪ್ರೀತಿಗಾಗಿ ಕಟ್ಟಿಸಿದ ತಾಜ್ ಮಹಲ್. ಎಂಥ ವಿಪರ್ಯಾಸ ಅಲ್ವಾ? ತನ್ನ ಜೀವನದ ಕೊನೆಯ 8 ವರ್ಷಗಳನ್ನ ಅದೇ ಆಗ್ರಾ ಕೋಟೆಯಲ್ಲಿ ಒಂಟಿಯಾಡಿ ಕಳೆದು ಶಹಜಹಾನ್ 1666ರಲ್ಲಿ ಕೊನೆಯುಸಿರೆಳೀತಾನೆ. ಕೊನೆಗೆ ಅವನ ಆಸೆ ಈಡೇರುತ್ತೆ. ಅವನು ತನ್ನ ಪ್ರೀತಿಯ ಮಮ್ತಾಜ್ಗಾಗಿ ಕಟ್ಟಿಸಿದ ಅದೇ ತಾಜ್ ಮಹಲ್ನಲ್ಲಿ ಅವಳ ಪಕ್ಕದಲ್ಲೇ ಅವನ ಸಮಾಧಿಯಾಗಿತ್ತೆ. ಇವತ್ತಿಗೂ ಶಹಜಹಾನ್ ಅಂದ್ರೆ ಮೊಘಲ್ ಸಾಮ್ರಾಜ್ಯದ ವೈಭವ ನೆನ್ಪಾಗತ್ತೆ. ಅವರ ಕಟ್ಟಡಗಳು ಭಾರತದ ವಾಸ್ತುಶಿಲ್ಪದ ಹೆಮ್ಮೆ. ಅವರ ಪ್ರೇಮಕಥೆ ಇತಿಹಾಸದಲ್ಲಿ ಅಳಿಸಲಾಗದ ಒಂದು ಛಾಪು ಮೂಡಿಸಿದೆ. ಹಾಗಿದ್ರೆ ಶಹಜಹಾನ್ನ ಈ ಪರಂಪರೆಯನ್ನ ನಾವು ಹೇಗೆ ನೋಡಬೇಕು? ಇದು ಪ್ರೀತಿಯ ಪ್ರತೀಕನ ಅಥವಾ ಅಧಿಕಾರ, ಪ್ರೀತಿ ಎಲ್ಲವನ್ನೂ ಕಳೆದುಕೊಂಡ ಒಬ್ಬ ರಾಜನ ದುಃಖದ ಸ್ಮಾರಕನ? ಈ ಪ್ರಶ್ನೆ ನಮ್ಮನ್ನ ಯೋಚನೆಗೆ ಹಚ್ಚುತ್ತೆ. ನಮಸ್ಕಾರ. ಔರಂಗಜೇಬ್ ಮೊಘಲ್ ಸಾಮ್ರಾಜ್ಯದ ಅತ್ಯಂತ ಶಕ್ತಿಶಾಲಿ ಆದ್ರೆ ಅಷ್ಟೇ ವಿವಾದಾತ್ಮಕ ಚಕ್ರವರ್ತಿ. ಇತಿಹಾಸದ ಪುಟಗಳಲ್ಲಿ ಅವನನ್ನು ವಿರೋಧಾಭಾಸಗಳ ಚಕ್ರವರ್ತಿ ಅಂತಾನೆ ಕರೆಯಲಾಗತ್ತೆ. ಬನ್ನಿ, ಇವತ್ತು ಅವನ ಕಥೆಯನ್ನೇ ಸ್ವಲ್ಪ ಬಿಡಿಸಿ ನೋಡೋಣ. ಇಲ್ಲಿರೋ ದೊಡ್ಡ ಪ್ರಶ್ನೆ ಏನು ಗೊತ್ತಾ? ಒಬ್ಬನೇ ರಾಜ ತನ್ನ ಸಾಮ್ರಾಜ್ಯವನ್ನ ಅದರ ಅತ್ಯುನ್ನತ ಶಿಖರಕ್ಕೆ ಕೊಂಡೊಯ್ಯುತ್ತಾ ಅದೇ ಸಮಯದಲ್ಲಿ ಅದರ ಪತನಕ್ಕೆ ಬೀಜ ಬಿತ್ತೋಕೆ ಹೇಗೆ ಸಾಧ್ಯ? ಇದೇ ವಿಚಿತ್ರ ಅಲ್ವಾ? ಔರಂಗಜೇಬನ ಸುಮಾರು 50 ವರ್ಷಗಳ ಆಳ್ವಿಕೆ ಇದೇ ಒಂದು ವಿರೋಧಾಭಾಸದ ಸುತ್ತ ಗಿರಿಕಿ ಹೊಡೆಯುತ್ತೆ. ಸರಿ, ಈ ವಿರೋಧಾಭಾಸವನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಾವು ಅವನ ಆರಂಭದ ದಿನಗಳಿಗೆ ಹೋಗ್ಬೇಕಾಗತ್ತೆ. 1618ರಲ್ಲಿ ಜಗತ್ಪ್ರಸಿದ್ಧ ತಾಜ್ ಮೆಹಲ್ ಕಟ್ಸಿದನಲ್ಲ, ಆ ಶಹಜಹಾನ್ ಮತ್ತು ಮುಮ್ತಾಜ್ ಮೆಹಲ್ ಇವರ ಮಗನಾಗಿ ಹುಟ್ಟಿದವನೇ ಈ ಔರಂಗಜೇಬ್ ಆಲಂಗೀರ್. ಅವನ ವ್ಯಕ್ತಿತ್ವ ಹೇಗಿತ್ತು ಅಂತ ಗೊತ್ತಾಗೋಕೆ ಅವನ ಅಣ್ಣ ದಾರಾ ಶಿಕೋಹನ್ ನೋಡಿದ್ರೆ ಸಾಕು. ಇಬ್ಬರೂ ಸಂಪೂರ್ಣ ವಿರುದ್ಧ.
ದಾರಾ ತನ್ನ ಮುತ್ತಾತ ಅಕ್ಬರ್ ತರನೇ ಎಲ್ಲಾ ಧರ್ಮಗಳ ಬಗ್ಗೆ ಸಹಿಷ್ಣುತೆ ಇರಬೇಕು ಅಂತ ನಂಬಿದ್ದ. ಆದರೆ ಔರಂಗಜೇಬ್ ಇದಕ್ಕೆ ತದ್ವಿರುದ್ಧ. ಕಟ್ಟುನಿಟ್ಟಿದಾದ ಇಸ್ಲಾಮಿಕ್ ನೀತಿಗಳನ್ನೇ ಪಾಲಿಸಬೇಕು ಅಂತಿದ್ದ. ಇದು ಕೇವಲ ಅಣ್ಣತಮ್ಮಂದಿರ ಜಗಳ ಆಗಿರಲಿಲ್ಲ, ಬದಲಿಗೆ ಸಾಮ್ರಾಜ್ಯದ ಭವಿಷ್ಯವನ್ನೇ ನಿರ್ಧರಿಸುವಂಥ ಒಂದು ದೊಡ್ಡ ಸೈದ್ಧಾಂತಿಕ ಸಂಘರ್ಷವಾಗಿತ್ತು. ಇದೇ ಹೊತ್ತಲ್ಲಿ ಅವರ ತಂದೆ ಶಹಜಹಾನ್ ಅನಾರೋಗ್ಯಕ್ಕೆ ತುತ್ತಾದ್ರು. ಅಷ್ಟೇ, ಸಿಂಹಾಸನಕ್ಕಾಗಿ ಈ ಸಹೋದರರ ನಡುವೆ ಶುರುವಾಗಿದ್ದೇ ಒಂದು ರಕ್ತಸಿಕ್ತ ಹೋರಾಟ. ಇದು ಮೊಘಲ್ ಇತಿಹಾಸದ ಅತ್ಯಂತ ಕರಾಳ ಅಧ್ಯಾಯಗಳಲ್ಲಿ ಒಂದಾಗಿ ದಾಖಲಾಗಿದೆ. ಅಧಿಕಾರ ಹಿಡಿಯೋಕೆ ಔರಂಗಜೇಬ್ ತುಳಿದ ದಾರಿ ಇದೆಯಲ್ಲ, ಅದು ತುಂಬಾನೇ ನಿರ್ದಯವಾಗಿತ್ತು. ಮೊದಲು ತನ್ನ ಇನ್ನೊಬ್ಬ ಸಹೋದರ ಮುರಾದ್ ಜೊತೆ ಕೈಜೋಡಿಸ್ದ. ಆಮೇಲೆ ಕೆಲಸ ಮುಗಿದ್ಮೇಲೆ ಅವನನ್ನೇ ಮೋಸದಿಂದ ಜೈಲಿಗೆ ಹಾಕಿದ. ತನ್ನ ಮುಖ್ಯ ಪ್ರತಿಸ್ಪರ್ಧಿ ಅಣ್ಣ ದಾರಾ ಶಿಕೋಹ್ನ ಯುದ್ಧದಲ್ಲಿ ಸೋಲಿಸಿ ಇಡೀ ಜನರೆದುರು ಅವಮಾನ ಮಾಡಿ ಕೊನೆಗೆ ಮರಣದಂಡನೆ ವಿಧಿಸ್ದ. ಆದರೆ ಅವನ ಅಂತಿಮ ನಡೆ ಇದೆಯಲ್ಲ, ಅದು ಇದಕ್ಕಿಂತಲೂ ಕ್ರೂರವಾಗಿತ್ತು. ಹೌದು, ಇದು ನಿಜಕ್ಕೂ ಆಘಾತಕಾರಿ. ಅವನು ತನ್ನ ಸ್ವಂತ ತಂದೆ ಚಕ್ರವರ್ತಿ ಶಹಜಹಾನನನ್ನ ಆಗ್ರಾಕೋಟೆಯಲ್ಲಿ ಗೃಹಬಂಧನದಲ್ಲಿ ಇಟ್ಟುಬಿಟ್ಟ. ಮೊಘಲ್ ಇತಿಹಾಸದಲ್ಲಿ ಬೇರೆ ಯಾವ ಚಕ್ರವರ್ತಿಯೂ ಈ ಥರ ಮಾಡಿರಲಿಲ್ಲ. ಈ ಕೆಲ್ಸದಿಂದ ಅವನ ಅಧಿಕಾರ ಗಟ್ಟಿಯಾಗಿದ್ದೇನೋ ನಿಜ, ಆದರೆ ಅವನ ಹೆಸರಿಗೆ ಒಂದು ಅಳಿಸಲಾಗದ ಕಳಂಕ ಮೆತ್ತುಕೊಡಿತು. ಸರಿ, ಸಿಂಹಾಸನ ಏರಿದ್ಮೇಲೆ ಔರಂಗಜೇಬ್ ತನಗ್ತಾನೆ ಆಲಂಗೀರ್ ಅನ್ನೋ ಬಿರುದನ್ನ ಕೊಟ್ಕೊಂಡ. ಆಲಂಗೀರ್ ಅಂದ್ರೆ ವಿಶ್ವ ವಿಜೇತ ಅಂತ. ಹೆಸರಿಗೆ ತಕ್ಕ ಹಾಗೆ ಅವನ ಸಂಪೂರ್ಣ ಗಮನ ಈಗ ಸಾಮ್ರಾಜ್ಯವನ್ನ ವಿಸ್ತರಿಸೋದ್ರ ಕಡೆಗೆ ಹೋಯಿತು. ಅವನ ಆಳ್ವಿಕೆಯಲ್ಲೇ ನೋಡಿ ಮೊಘಲ್ ಸಾಮ್ರಾಜ್ಯ ತನ್ನ ಅತಿದೊಡ್ಡ ಭೌಗೋಳಿಕ ವಿಸ್ತಾರವನ್ನ ತಲುಪಿದ್ದು. ದಕ್ಷಿಣದಲ್ಲಿ ಬಿಜಾಪುರ ಮತ್ತೆ ಗೋಲ್ಗೊಂಡ ಸುಲ್ತಾನರನ್ನ ಸೋಲಿಸಿದ. ಸಾಮ್ರಾಜ್ಯ ಎಲ್ಲಿಂದ ಎಲ್ಲಿವರೆಗೆ ಹಬ್ಬಿತ್ತು ಅಂದ್ರೆ, ಒಂದು ಕಡೆ ಕಾಬೂಲಿನಿಂದ ಇನ್ನೊಂದು ಕಡೆ ಸುಮಾರು ಕಾವೇರಿ ನದಿ ತನಕ. ಅಕ್ಷರಶಃ ಇಡೀ ಭಾರತ ಉಪಖಂಡದ ಇತಿಹಾಸದಲ್ಲೇ ಅಷ್ಟು ದೊಡ್ಡ ಸಾಮ್ರಾಜ್ಯ ಬೇರೊಂದಿರಲಿಲ್ಲ. ಆದ್ರೆ ಈ ವಿಜಯದ ಹಾದಿ ಹೂವಿನ ಹಾಸಿಗೆಯೇನೂ ಆಗಿರಲಿಲ್ಲ. ಅದರಲ್ಲೂ ದಖನ್ ಪ್ರಸ್ಥಭೂಮಿಯಲ್ಲಿ ಮರಾಠರ ಧೀಮಂತ ನಾಯಕ ಛತ್ರಪತಿ ಶಿವಾಜಿ ರೂಪದಲ್ಲಿ ಅವನಿಗೆ ಒಂದು ದೊಡ್ಡ ಸವಾಲು ಎದುರಾಯಿತು. ಇದು ಸಣ್ಣಪುಟ್ಟ ಸವಾಲಲ್ಲ, ಅವನ ಆಳ್ವಿಕೆಯ ಬಹುದೊಡ್ಡ ಭಾಗವನ್ನೇ ಆವರಿಸಿಕೊಂಡ ಒಂದು ದೀರ್ಘ ಸಂಘರ್ಷವಾಗಿತ್ತು. ಕಲ್ಪನೆ ಮಾಡ್ಕೊಳ್ಳಿ, ಸುಮಾರು 25 ವರ್ಷಗಳ ಕಾಲ, ಅಂದ್ರೆ ಒಂದು ಕಾಲು ಶತಮಾನ. ಈ ಅಂತ್ಯವಿಲ್ಲದ ರಕ್ತಸಿಕ್ತ ಯುದ್ಧಗಳು ಮೊಘಲ್ ಸಾಮ್ರಾಜ್ಯದ ಬೊಕ್ಕಸವನ್ನ ಸಂಪೂರ್ಣವಾಗಿ ಖಾಲಿ ಮಾಡ್ಬಿಟ್ಟವು. ಸೈನ್ಯ ದಣಿದೋಗಿತ್ತು, ಖಜಾನೆ ಬರಿದಾಗಿತ್ತು. ಎಷ್ಟೋ ಇತಿಹಾಸಕಾರರು ಇದನ್ನೇ ಸಾಮ್ರಾಜ್ಯದ ಪತನದ ಆರಂಭದ ಹಂತ ಅಂತ ಗುರುತಿಸ್ತಾರೆ. ಸರಿ, ಇದು ಕಥೆಯ ಒಂದು ಭಾಗ ಅಷ್ಟೇ. ಈಗ ಔರಂಗಜೇಬ್ನ ಪರಂಪರೆಯ ಇನ್ನೊಂದು ಮುಖವನ್ನ ನೋಡೋಣ ಬನ್ನಿ. ಅವನ ವಿವಾದಾತ್ಮಕ ನೀತಿಗಳು ಸಾಮ್ರಾಜ್ಯದ ಒಳಗನೆ ದೊಡ್ಡ ದೊಡ್ಡ ಬಿರುಕುಗಳನ್ನ ಹೇಗೆ ಸೃಷ್ಟಿ ಮಾಡಿದ್ವು ಅನ್ನೋದನ್ನ ಗಮನಿಸೋಣ. ಈ ವಿಷಯದಲ್ಲಿ ಅವನ ನೀತಿಗಳು ಅವನ ಮುತ್ತಾತ ಅಕ್ಬರ್ನ ನೀತಿಗಳಿಗೆ ಸಂಪೂರ್ಣವಾಗಿ ಉಲ್ಟಾ ಇದ್ವು. ಅಕ್ಬರ್ ಧಾರ್ಮಿಕ ಸಹಿಷ್ಣುತೆಯನ್ನು ಪ್ರೋತ್ಸಾಹಿಸಿ ಮುಸ್ಲಿಮೇತರರ ಮೇಲಿದ್ದ ಜಿಜಿಯಾ ತೆರಿಗೆಯನ್ನ ರದ್ದು ಮಾಡಿದ್ದ. ಆದರೆ ಔರಂಗಜೇಬ್ 1679ರಲ್ಲಿ ಅದನ್ನು ಮತ್ತೆ ಜಾರಿಗೆ ತಂದ. ಅಷ್ಟೇ ಅಲ್ಲ, ಹೊಸ ದೇವಾಲಯಗಳನ್ನು ಕಟ್ಟೋದಕ್ಕೂ ನಿಷೇಧ ಹೇರ್ದ. ಈ ತರಹದ ಕಠಿಣ ನೀತಿಗಳ ಪರಿಣಾಮ ಏನಾಯ್ತು? ಅದು ಸಾಮ್ರಾಜ್ಯವನ್ನ ಒಳಗಿಂದಲೇ ಗೆದ್ದಲು ಹುಳದಾಗೆ ತಿನ್ನೋಕೆ ಶುರು ಮಾಡ್ತು. ಜನರಲ್ಲಿ ಅಸಮಾಧಾನ ಹೆಚ್ಚಾಯಿತು. ಹಿಂದೂ ಮುಸ್ಲಿಂ ಸಂಬಂಧಗಳು ಹದಗೆಟ್ಟವು. ಸಾಮ್ರಾಜ್ಯದ ಒಗ್ಗಟ್ಟು ಕುಸಿಯೋಕೆ ಶುರುವಾಯಿತು. ಇದೆಲ್ಲ ಸೇರಿ ದೇಶದ ಮೂಲೆ ಮೂಲೆಯಲ್ಲಿ ಬಂಡಾಯದ ಕಿಡಿ ಹೊತ್ಕೊಳ್ಳೋ ಹಾಗೆ ಮಾಡ್ತು. ಇಲ್ಲೇ ನೋಡಿ, ಅವನ ವ್ಯಕ್ತಿತ್ವದ ಅತಿ ದೊಡ್ಡ ವಿರೋಧಾಭಾಸ. ವೈಯಕ್ತಿಕವಾಗಿ ನೋಡಿದ್ರೆ ಔರಂಗಜೇಬ್ ತುಂಬಾನೇ ಸರಳ ಜೀವನ ನಡೆಸ್ತಿದ್ದ ಅಂತ ಹೇಳ್ತಾರೆ. ಯಾವುದೇ ಐಷಾರಾಮಿ ಜೀವನ ಇರಲಿಲ್ಲ. ತನ್ನ ಸ್ವಂತ ಖರ್ಚಿಗೆ ಕುರಾನ್ ಪ್ರತಿಗಳನ್ನ ಬರೆದು ಟೋಪಿಗಳನ್ನ ಹೊಲ್ದು ಅದರಿಂದ ಬಂದ ಹಣವನ್ನೇ ಬಳಸ್ತಿದ್ನಂತೆ. ಆದರೆ ಇನ್ನೊಂದು ಕಡೆ ಅವನ ನಿರಂತರ ಯುದ್ಧಗಳಿಂದಾಗಿ ಇಡೀ ಸಾಮ್ರಾಜ್ಯವೇ ಆರ್ಥಿಕವಾಗಿ ದಿವಾಳಿಯಾಗೋ ಹಂತಕ್ಕೆ ಬಂದಿತ್ತು. ಅವನ ಕಟ್ಟುನಿಟ್ಟಾದ ಧಾರ್ಮಿಕ ನಂಬಿಕೆಗಳು ಕಲೆ ಮತ್ತು ಸಂಸ್ಕೃತಿಯ ಮೇಲೂ ದೊಡ್ಡ ಪರಿಣಾಮ ಬೀರಿದು. ಅಕ್ಬರ್ ಮತ್ತು ಶಹಜಹಾನ್ ಕಾಲದಲ್ಲಿ ತುಂಬಾನೇ ಪ್ರವರ್ಧಮಾನಕ್ಕೆ ಬಂದಿದ್ದ ಸಂಗೀತ, ಚಿತ್ರಕಲೆ, ನೃತ್ಯ, ಈ ಎಲ್ಲ ಕಲೆಗಳನ್ನು ಅವನು ಪ್ರೋತ್ಸಾಹಿಸ್ತಿಲ್ಲ. ಇದರ ಪರಿಣಾಮವಾಗಿ ಮೊಘಲ್ ಆಸ್ಥಾನದ ಸಾಂಸ್ಕೃತಿಕ ವೈಭವ ನಿಧಾನವಾಗಿ ಕಳೆಗುಂದಿ ಹೋಯಿತು. ಸರಿ, ಇಷ್ಟೆಲ್ಲ ಆದ್ಮೇಲೆ ಅವನ ಸುದೀರ್ಘ ಆಳ್ವಿಕೆಯ ಕೊನೆಯ ಘಟ್ಟ ಹೇಗಿತ್ತು ಮತ್ತು ಇತಿಹಾಸ ಅವನ ಪರಂಪರೆಯನ್ನ ಇವತ್ತು ಹೇಗೆ ನೋಡುತ್ತೆ? ಬನ್ನಿ ಅದನ್ನ ಪರಿಶೀಲಿಸೋಣ. ತನ್ನ 88ನೇ ವಯಸ್ಸಿನಲ್ಲಿ ಮರಣಶಯ್ಯೆಯಲ್ಲಿದ್ದಾಗ ಔರಂಗಜೇಬ್ ನಾನು ಪಾಪಿಯಾಗಿ ಬಂದೆ, ಪಾಪಿಯಾಗಿ ಹೋಗ್ತಿದ್ದೇನೆ ಅಂತ ಹೇಳ್ಕೊಂಡಾನಂತೆ. ಇಷ್ಟು ದೀರ್ಘ, ಇಷ್ಟು ಪ್ರಕ್ಷುಬ್ಧ ಜೀವನದ ಕೊನೆಯಲ್ಲಿ ಆಡಿದ ಈ ಮಾತುಗಳು ಬಹುಶಃ ಅವನ ಆತ್ಮಾವಲೋಕನ ಮತ್ತು ವಿಷಾದವನ್ನೇ ತೋರಿಸುತ್ತವೇನೋ. ಕೊನೆಗೆ 1707ರಲ್ಲಿ ಔರಂಗಜೇಬ್ ನಿಧನನಾದ.
ಅವನು ಬಿಟ್ಟು ಹೋಗಿದ್ದು ಭೌಗೋಳಿಕವಾಗಿ ನೋಡಿದ್ರೆ ಭಾರತದ ಇತಿಹಾಸದಲ್ಲೇ ಅತಿ ದೊಡ್ಡ ಸಾಮ್ರಾಜ್ಯ ನಿಜ. ಆದರೆ ಆಂತರಿಕವಾಗಿ ಅದು ಸಂಪೂರ್ಣವಾಗಿ ಟೊಳ್ಳಾಗಿತ್ತು, ತುಂಬಾನೇ ದುರ್ಬಲವಾಗಿತ್ತು. ಅಂದ್ರೆ ಅವನ ನಂತರ ಮೊಘಲ್ ಸಾಮ್ರಾಜ್ಯ ಕುಸಿದು ಬೀಳೋಕ್ಕೆ ಬೇಕಾದ ಎಲ್ಲಾ ಸಿದ್ಧತೆಗಳನ್ನ ಅವನೇ ಮಾಡಿಟ್ಹೋಗಿದ್ದ. ಹಾಗಾದ್ರೆ ಕೊನೆಗೂ ಔರಂಗಜೇಬ್ ಅಂದ್ರೆ ಯಾರು? ಒಬ್ಬ ದಕ್ಷ ಆಡಳಿತಗಾರ, ತನ್ನ ಸಾಮ್ರಾಜ್ಯವನ್ನ ಅತಿದೊಡ್ಡ ಮಟ್ಟಕ್ಕೆ ವಿಸ್ತರಿಸಿದ ನಾಯಕನ, ಅಥವಾ ತನ್ನದೇ ಕಠಿಣ ನೀತಿಗಳಿಂದ ಒಂದು ದೊಡ್ಡ ಸಾಮ್ರಾಜ್ಯದ ಪತನಕ್ಕೆ ಕಾರಣನಾದ ಒಬ್ಬ ಅಸಹಿಷ್ಣು ರಾಜನ? ಈ ಪ್ರಶ್ನೆಗೆ ಇತಿಹಾಸಕಾರರಲ್ಲೇ ಇವತ್ತಿಗೂ ಒಂದು ಸ್ಪಷ್ಟವಾದ ಉತ್ತರ ಸಿಕ್ಕಿಲ್ಲ.